श्रीगुरुभ्यो नमः हरिः ओम। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। गुरवे सर्वलोकानां विषजे भवरोगिणां निधये सर्वविद्यानां श्रीदक्षिणामूर्तये नमो नमः। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीमुपास्महे। जगतपितरं वंदे पार्वती परमेश्वरौ। ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿವಸ ಸೋಮವಾರ, ಶ್ರಾವಣ ಮಾಸದ ಸೋಮವಾರ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿವಸ ಸೋಮವಾರದಂದು ಏನೆಲ್ಲ ವಿಶೇಷತೆಗಳನ್ನು ತಿಳ್ಕೊಳ್ಬೇಕು, ಅಂಥ ವಿಶೇಷಗಳನ್ನು ತಿಳ್ಕೊಳ್ಬೇಕಂದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಅದಕ್ಕೋಸ್ಕರ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ಓಂ ವೈಷ್ಣವ್ಯೇ ನಮಃ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಮಹಾಕಾಳಿಯೇ ನಮಃ ಮಹಾಲಕ್ಷ್ಮೀ ನಮಃ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತಿಯೇ ನಮಃ ಗ್ರಾಮಿಣೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಗಣಸ್ವರೂಪಿಣೇ ನಮಃ ಓಂ ಗಣವಲ್ಲಭಾಯ ನಮಃ ಗಣೇಶ್ವರಣ್ಯೇ ನಮಃ ಓಂ ಲಲಿತಾಯ ನಮಃ ದುರ್ಗಾಯ ನಮಃ ಶ್ರೀಪತೇ ನಮಃ ಓಂ ಜಗದ್ಧಾತ್ರೇ ನಮಃ ಜಗದಾತ್ರೇ ನಮಃ ಓಂ ಶ್ರೀಪತೇ ನಮಃ ಓಂ ಪದ್ಮಾನನೇ ಪದ್ಭವಿ ಪದ್ಮಪತ್ರೇ ಪದ್ಮಪತ್ರೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಡಿತಡಿ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಮೈತ್ರ ಮಹಾಶಕ್ತಿರದೇವತಾಭ್ಯೋ ನಮಃ. ಗಂಧಧ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನ ಅಂತ್ವಾಮಿ ಹೋಪತ್ವಯೇ ಶ್ರಿಯಂ. ಓಂ ಶ್ರೀಂ ಜಗದಂಬಿಕಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ಇವತ್ತು ತಾವೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಶ್ರಾವಣ ಸೋಮವಾರ, ಕೃಷ್ಣ ಪಕ್ಷದ ಸೋಮವಾರ. ಈ ಶ್ರಾವಣದ ಸೋಮವಾರ ಉತ್ತರ ಕರ್ನಾಟಕದಲ್ಲಿ ಬಹಳ ವಿಶೇಷತೆಗಳನ್ನು ಇರತಕ್ಕಂಥದ್ದು. ಯಾಕೆಂದರೆ ಉತ್ತರ ಕರ್ನಾಟಕದ ಸಂಪೂರ್ಣವಾಗಿ ಆ ಭಾಗದಲ್ಲಿ ಮಠಗಳು, ದೇವಾಲಯ, ಅದರಲ್ಲೂ ಶಿವ ಸಾನ್ನಿಧ್ಯಗಳು, ಎಲ್ಲ ಕಡೆ ಶಿವ ಸಾನ್ನಿಧ್ಯ ಇರೋದ್ರಿಂದ ಶ್ರಾವಣ ಸೋಮವಾರ ಬಂತು ಅಂದರೆ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಮಠಗಳಲ್ಲಿ ವಿಶೇಷವಾದಂತಹ ಗದ್ದಿಗೆ ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ಗುರುಗಳು ಅಥವಾ ಅಲ್ಲಿರ್ತಕ್ಕಂಥ ಆ ಭಾಗದ ಸಾಧು ಸಂತರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು, ದೇವಿ ಭಾಗವತವನ್ನು, ದೇವಿ ಪಾರಾಯಣವನ್ನು, ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡುವಂಥ ವಿಶೇಷತೆಗಳಿರ್ತಕ್ಕಂಥದ್ದು ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಸೋಮವಾರ. ಅಂತಹ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಆರಾಧನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾಗಿರಬೇಕು. ಹಾಗೆ ಸೋಮವಾರ ಬಂತು ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಆತಂಕ ಶುರುವಾಗುತ್ತೆ. ಅಂದರೆ ಇವತ್ತಿನ ನಕ್ಷತ್ರ ಪ್ರಕಾರ, ಇದು ಪ್ರತಿ ವಾರಕ್ಕೆ ಸಂಬಂಧಪಡ್ತಕ್ಕಂಥದ್ದಲ್ಲ, ಇವತ್ತಿನ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದ್ದಲ್ಲದ್ರಿಂದ ಒಂದಷ್ಟು ಮಟ್ಟಿಗೆ ಒಂದಷ್ಟು ಜನಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ ಕೆಲವು ಸಮಸ್ಯೆಗಳೆಂಬತಕ್ಕಂಥದ್ದು ಹೆಗಲೇ ಇರ್ತಾ ಬರುತ್ತೆ.
ಆ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರೋದು ಎಂಬತಕ್ಕಂಥ ಚಿಂತನೆ ಮಾಡುವಷ್ಟರಲ್ಲೇ ಮತ್ತೊಂದು ಸಮಸ್ಯೆಯೋ ಅಥವಾ ಅದಕ್ಕೇನೋ ಬೇರೆ ಒಂದು ದಾರಿ ಕಾಣಿಸುವಂಥ ರೀತಿಯಲ್ಲೂ ಕಂಡು ಅದು ಮತ್ತೊಂದು ಸಮಸ್ಯೆನೇ ಮಾಡುತ್ತೆ. ಅಂದರೆ ಸರಿಸುಮಾರು 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ರಾಶಿ ಒಂದಷ್ಟು ನಕ್ಷತ್ರಗಳವರೆಗೆ ಇವತ್ತು ಮಧ್ಯಾಹ್ನ 2 ಗಂಟೆ 12 ನಿಮಿಷದವರೆಗೂ 2 ಗಂಟೆ 12 ನಿಮಿಷದವರೆಗೂ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯಿಂದ ಒಂದಲ್ಲ ಒಂಥರ ಸಮಸ್ಯೆಗಳು ತೊಂದರೆಗಳಂತಕ್ಕಂಥದ್ದು ಎದುರಾಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಇದಕ್ಕೊಂದು ಸರಿಯಾದ ದಾರಿ ಹುಡುಕೊಳ್ಳೋದಕ್ಕೋಸ್ಕರ ನಿಮ್ಮ ಕುಲದೇವರನ್ನು, ನಿಮ್ಮ ಕುಟುಂಬದ ದೇವರನ್ನು, ಹಿರಿಯರನ್ನು ನೀವು ಮಾತಾಡಿ ಅವರ ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಭಗವತೀಂ ಶ್ರೀಂ ಸಾಮ್ರಾಜ್ಯದಾಯಿನಿ ನಮಃ ಲಲಿತಾಯ ನಮಃ ಲಲಿತಕಲಾಯ ನಮಃ ಮಹಾದುರ್ಗಾಯ ನಮಃ ಗಣಪತಯೇ ನಮಃ. ಇವತ್ತು ಬಿಲ್ವಪತ್ರೆಯನ್ನು ತೆಗೆದುಕೊಂಡು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತಗೋಬೇಕು, ಚೆನ್ನಾಗಿರ್ತಕ್ಕಂತಹ ಭಸ್ಮವನ್ನು ತೆಗೆದುಕೊಳ್ಬೇಕು, ಅದ್ರ ಜೊತೆಗೆ ಒಂದಿಷ್ಟು ಕುಂಕುಮವನ್ನು ತೆಗೆದುಕೊಳ್ಬೇಕು. ಭಸ್ಮ, ಗಂಧ, ಕುಂಕುಮ, ಆ ಗಂಧಕ್ಕೇ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಮಿಶ್ರಣ ಮಾಡಿ, ಅಲ್ಲಿಗೆ ಅರಿಶಿಣ ಕೆಂಪು ಗಂಧವೂ ಆಗುತ್ತೆ, ಅರಿಶಿಣ ಕುಂಕುಮವೂ ಆಗುತ್ತೆ, ಹಾಗೆ ವಿಶೇಷವಾಗಿರ್ತಕ್ಕಂತಹ ಭಸ್ಮವೂ ಅಲ್ಲಿ ಸೇರುತ್ತೆ. ಈ ಮೂರನ್ನು 3 ದಳಗಳಿಗೆ ಮೊದಲನೇದು ಮಧ್ಯದಲ್ಲಿರ್ತಕ್ಕಂತಹ ಬಿಲ್ವಪತ್ರೆಯ ದಳದ ಮೇಲೆ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿಣ ಮಿಶ್ರಣ ಮಾಡಿ ಅರಿಶಿಣ ಗಂಧದಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ವಿಳೆದು ಇದ್ರ ಮೇಲೆ ಬಿಲ್ವಪತ್ರೆಯ ಮಧ್ಯಭಾಗದಲ್ಲಿ ಬರೀತಕ್ಕಂಥದ್ದು. ಇನ್ನು ಇಲ್ಲೇ ಎಡಗಡೆ ಮತ್ತು ಬಲಗಡೆ ಇರತಕ್ಕಂತಹ ಬಿಲ್ವಪತ್ರೆಯ ದಳ, ಆ ದಳದ ಮೇಲೆ ನಿಮ್ಮ ಬಲಭಾಗಕ್ಕೆ, ನಿಮ್ಮ ಬಲಭಾಗದಲ್ಲಿರ್ತಕ್ಕಂತಹ ದಳಕ್ಕೆ, ಅಂದರೆ ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಂಡ್ರೆ ಮಧ್ಯಭಾಗದಲ್ಲಿರ್ತಕ್ಕಂತಹ ದಳಕ್ಕೆ ಶ್ರೀಂ ಎಂಬತಕ್ಕಂಥಲು, ಹಾಗೆ ಬಲಭಾಗದಲ್ಲಿ ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು, ಎಡಭಾಗದಲ್ಲಿ ರಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಮಧ್ಯದಲ್ಲಿ ಭಸ್ಮದಿಂದ ಬರೆದರೂ ಪರವಾಗಿಲ್ಲ, ಗಂಧದಿಂದ ಬರೆದರೂ ಪರವಾಗಿಲ್ಲ, ಎಡಗಡೆ ಮಾತ್ರ ಭಸ್ಮದಲ್ಲೇ ಬರಿಬೇಕು. ಅಂದರೆ ಭಸ್ಮವನ್ನು ಒಂದು ಚೂರು ನೀರಲ್ಲಿ ಮಿಶ್ರಣ ಮಾಡಿ ಭಸ್ಮದ ಗಂಧವನ್ನಾಗಿ ತಯಾರು ಮಾಡಿಕೊಂಡು ಅದನ್ನು ತುಳಸಿ ಕಡ್ಡಿ ಅಥವಾ ಒಂದು ದಾಳಿಂಬ್ರೆ ಕಡ್ಡಿ ಅಥವಾ ಯಾವುದಾದ್ರು ಒಂದು ಪಾರಿಜಾತದ ಕಡ್ಡಿ ಇಂತಹದ್ದನ್ನು ಆ ಒಂದು ಲೇಖನಿಯಾಗಿ ತಯಾರು ಮಾಡಿಕೊಂಡು ರಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ, ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ, ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಗಮ್ ಎಂಬತಕ್ಕಂಥದ್ದು ಸಹಿತ ಗಂಧದಲ್ಲಾದರೂ ಸರಿ, ಕುಂಕುಮದಲ್ಲಾದರೂ ಸರಿ ಅಥವಾ ಅರಿಶಿಣದಲ್ಲಾದರೂ ಸರಿ, ಒಟ್ಟಾರೆ ಹೇಳಬೇಕಂದ್ರೆ ಅರಿಶಿಣ, ಗಂಧ, ಕುಂಕುಮ ಇಂತಹದ್ದನ್ನು ಉಪಯೋಗಿಸ್ಕೊಂಡು ರಂ, ಶ್ರೀಂ, ಗಮ್ ಈ 3 ಬೀಜಾಕ್ಷರಿ ಮಂತ್ರವನ್ನು ಬಿಲ್ವಪತ್ರೆಯ ಆ ವಿಶೇಷವಾಗಿರ್ತಕ್ಕಂಥ 3 ದಳಗಳ ಮೇಲೆ ಬರೆದು ಅದನ್ನು 21 ಬಾರಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ ತದನಂತರ ಶಿವ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಹುಡುಕೊಳ್ಳಬೇಕು. ಅಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಳುವಂಥ ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನವೂ ಹೌದು. ಆದರೆ ರಾಶಿ ನಕ್ಷತ್ರಚಾರ ಪ್ರಕಾರ ಯಾರ್ಯಾರ ಸಮಸ್ಯೆಗಳಿದೆ, ಏನು ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಏನು, ಅದನ್ನು ರಾಶಿಫಲದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ರಾಶಿಫಲದಲ್ಲಿ ತಿಳ್ಕೊಳ್ಬೇಕು, ಹಾಗೆ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಬೇಕು, ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಇದೆಲ್ಲದರ ಜೊತೆಗೆ ಕಪ್ಪು ಬಣ್ಣದ ಆಕಳನ್ನು, ಸಂಪೂರ್ಣವಾಗಿ ಕಪ್ಪಿರಬೇಕು ಅಂತಹ ಕೃಷ್ಣವರ್ಣದ ಆಕಳನ್ನು ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹಸುವಿನ ಹಿಂಭಾಗದಲ್ಲಿ ಅಂದರೆ ಗೋಮಯ ಹಾಕುವ ಸಾನ್ನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆ ನಿಂತಿರ್ತಾಳೆ. ಆ ತಾಯಿ ಮಹಾಲಕ್ಷ್ಮಿ ನೆಲೆ ನಿಂತಹ ಸಾನ್ನಿಧ್ಯವನ್ನು ಸಹಿತ ಅಲ್ಲೂ ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ 27 ನಕ್ಷತ್ರ 12 ರಾಶಿಗೂ ಸಂಬಂಧಪಟ್ಟಂಗೆ ಇವತ್ತು ಸಂಧ್ಯಾಕಾಲ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಭ ಸೋಮವಾರದಂದು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಇವತ್ತು ನೀವು ಮಾಡಿರುವಂಥ ಕೆಲಸ ಅಥವಾ ನಾಳೆ ಮಾಡಬೇಕಾಗಿರುವಂಥ ಕೆಲಸ ಅಥವಾ ಯಾವ ಕೆಲಸದಲ್ಲಿ ಒಂದಷ್ಟು ಲಾಭವನ್ನು ಗಳಿಸಬಹುದು ಇದೆಲ್ಲದರ ಬಗ್ಗೆ ಒಂದು ಸಮಾಲೋಚನೆ ಮಾಡಿ. ಯಾಕೆಂದರೆ ಇದು ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು. ಇವತ್ತು ಸಂಧ್ಯಾಕಾಲ ಮತ್ತೊಂದು ವಿಶೇಷತೆ ಇದೆ. ಇವತ್ತು ಸಂಧ್ಯಾಕಾಲ ಶಿವ ಸಾನ್ನಿಧ್ಯದಲ್ಲಿ ಒಂದು ಬಿಲ್ವಾರ್ಚನೆನೋ ಅಥವಾ ಶಿವಾಷ್ಟೋತ್ರವೋ ಅಥವಾ ನೀವು ಮನೆಯಲ್ಲೋ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೋ ಎಲ್ಲಾದರೂ ಸರಿ ನಿಮ್ಮ ಪ್ರಯಾಣ ಕಾಲದಲ್ಲಾದರೂ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ 108 ಬಾರಿ ಪಠನೆ ಮಾಡೋದ್ರಿಂದ ತುಂಬ ಅದೃಷ್ಟವನ್ನು, ತುಂಬ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ, ಯಾವುದೇ ಕಾಯಕವನ್ನು ಮುಂದುವರಿಸಬೇಕಾದರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಫಲಗಳಿದೆ. ಆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ.
ಹಾಗೆ ಇವತ್ತಿನ ದಿವಸ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಸರಿಯಾದ ಸಮಯಕ್ಕೆ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ರಲ್ಲಿ ಮುಂದಾದರೆ ಎಲ್ಲರಿಗೂ ಒಂಥರ ಒಳಿತಿರುತ್ತೆ. ಹಾಗೆ ವಾರದ ಮೊದಲನೇ ದಿವಸ ಪ್ರಾರಂಭದ ದಿನ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಬರುತ್ತೆ, ಅದರ ಜೊತೆಗೆ ಲಾಭವೂ ಇರುತ್ತೆ, ಜೊತೆಗೆ ನಷ್ಟವೂ ಇರುತ್ತೆ. ಆದರೆ ಲಾಭ ಎಂಬತಕ್ಕಂಥದ್ದು ಕಣ್ಣಿಗೆ ಕಾಣಲ್ಲ ಇವತ್ತು, ಆದರೆ ನಷ್ಟ ಎಂಬತಕ್ಕಂಥದ್ದು ಬಹಳ ಬೇಗ ಕಣ್ಣಿಗೆ ಕಾಣುತ್ತೆ. ಆಗ ಮನಸ್ಸು ದುಃಖಕ್ಕೊಳಗಾಗುತ್ತೆ, ಸಮಸ್ಯೆ ಎಂಬತಕ್ಕಂಥದ್ದು ಎದುರಾಗುತ್ತೆ. ಅದಕ್ಕೋಸ್ಕರ ಭಗವಂತ ಕೊಡೋದು ಏನಿದೆಯೋ ಅದನ್ನು ಕೊಟ್ಟೇ ಕೊಡ್ತಾರೆ. ಆದರೆ ಕೊಡುವಂತಹದ್ದನ್ನು ನಾವು ಹೇಗೆ ಸ್ವೀಕರಿಸಬೇಕು ಮತ್ತು ಅದಕ್ಕೆ ಇರತಕ್ಕಂಥ ದೋಷಗಳನ್ನು ಹೇಗೆ ದೂರ ಮಾಡ್ಕೋಬೇಕು ಅದು ರಾಶಿಫಲದಲ್ಲೇ ನಾವು ತಿಳ್ಕೊಳ್ಬೋದು. ಹಾಗಾಗಿ ಇವತ್ತಿನ ಫಲಾಫಲಗಳನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅದರಲ್ಲೂ ಶುಭ ಸೋಮವಾರ ಈ ಶುಭ ದಿನ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ನಂಜುಂಡೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗಾಗಲಿ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಶುಭ ಶ್ರಾವಣದಲ್ಲಿ ಬರುವಂತಹ ಒಂದೊಂದು ದೇವಾಲಯಗಳನ್ನು, ಅದರಲ್ಲೂ ನಮ್ಮ ಮಹರ್ಷಿ ಮಂದಿರದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಆರತಿ ಮಾಡ್ತಿರ್ತಕ್ಕಂಥ ದೃಶ್ಯವನ್ನು ನೋಡಿದಾಗ, ಯಾಕೆಂದರೆ ಮಹರ್ಷಿ ಮಂದಿರದಲ್ಲಿ ವಿಶೇಷವಾಗಿ ಸ್ಥಾಪನಾಗೊಂಡಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ, ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದ ಆ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿರ್ತಕ್ಕಂಥ, ಅಂದರೆ ಇಲ್ಲಿವರೆಗೂ ನಮ್ಮ ನೇರ ಪ್ರಸಾರದಲ್ಲಿ ನಾವು ತೋರಿಸ್ಕೊಟ್ಟಿಲ್ಲ. ಆದರೆ ಶುಭ ಶ್ರಾವಣದಲ್ಲಿ ಆ 3 ವಿಶೇಷವಾಗಿರ್ತಕ್ಕಂಥ ಆರತಿಗಳಲ್ಲಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಗೆ ಆರತಿ ಮಾಡ್ತಿರ್ತಕ್ಕಂಥ ದೃಶ್ಯವನ್ನೇ ತಾವು ನೋಡಿದ್ದೀರಿ. ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಸ್ಥಾಪನೆಗೊಂಡದ್ದು ಮೊನ್ನೆಯಷ್ಟೇ ನಾಗರ ಪಂಚಮಿ ಎಂದು, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ನಾಗರ ಪಂಚಮಿ ಎಂದು ಸ್ಥಾಪನೆಗೊಂಡದ್ದು ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಮಹಾಲಕ್ಷ್ಮಿಯ ಸಾನ್ನಿಧ್ಯ. ಅಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಕಣ್ಗಳಿಸುವಂಥ ರೀತಿ ಅಲಂಕಾರ ಮಾಡಿ ಆ ಯಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನಾ ಸಂಕಲ್ಪ ಮಂಗಳಾರತಿಯ ದೃಶ್ಯವನ್ನೇ ಶುಭ ಶ್ರಾವಣದಲ್ಲಿ ತಾವು ವೀಕ್ಷಣೆ ಮಾಡಿದಿರಿ. ಆದರೂ ಯಾರಿಗೂ ಒಂಥರ ಇನ್ನೂ ಗೊತ್ತಿಲ್ಲದಂಥ ರೀತಿಯೆಲ್ಲ ಇದೆ. ಸದ್ಯದಲ್ಲೇ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮವನ್ನು ಮತ್ತು ಮಹಾಲಕ್ಷ್ಮಿಯನ್ನು ಸಹಿತ ನಿಮ್ಮೆಲ್ಲರಿಗೂ ಸಹಿತ ತೋರಿಸುವಂತಹ ಒಂದು ಕಾಯಕಕ್ಕೆ ನಾವು ಮುಂದಾಗ್ತೀವಿ. ಸ್ವಲ್ಪ ದಿನದಲ್ಲೇ ನೋಡೋಣ. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಪ್ರಾರಂಭದಲ್ಲೇ ಹೇಳಿದೆ ಸಮಸ್ಯೆ ಎಂಬತಕ್ಕಂಥದ್ದು ಒಂದಷ್ಟು ರಾಶಿ ನಕ್ಷತ್ರಗಳಿದೆ. ಆ ಇರ್ತಕ್ಕಂತಹ ರಾಶಿ ನಕ್ಷತ್ರದಲ್ಲಿ ಬರುವಂಥ ದೋಷಗಳಿಂದ ಹೇಗೆ ಮುಕ್ತರಾಗುವಂಥದ್ದು, ಅದಕ್ಕೂ ಪರಿಹಾರ ಏನು ಅಂತಕ್ಕಂಥದ್ದು ಇರುತ್ತೆ. ಅದಕ್ಕೆ ಮೊದಲು ಪಂಚಾಂಗವನ್ನು ನೋಡೋಣ. ಅಂಬಾ ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷದಾಂ ಉಜ್ವಲಾಂ ತುವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ನಿಜ ಶ್ರಾವಣ ಮಾಸ ಕೃಷ್ಣ ಪಕ್ಷ 4/9/2023 ಸೋಮವಾರ ಪಂಚಮಿ ಅಶ್ವಿನಿ ನಕ್ಷತ್ರ. ಇವತ್ತು ಸೋಮವಾರ ಪಂಚಮಿ ಅಶ್ವಿನಿ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುಚಂದ್ರರ ಯೋಗ ಚೆನ್ನಾಗಿದ್ದರೂ ಒಂದಷ್ಟು ಗ್ರಹಗತಿಗಳಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ದಶಾಭುಕ್ತಿ ಪ್ರಕಾರ ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದಿದೆ. ಸಮಸ್ಯೆ ಇರ್ತಕ್ಕಂಥವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಪ್ರಾರಂಭಿಕ ಹಂತದಲ್ಲಿ ಏನೂ ತೊಂದರೆ ಇಲ್ಲಪ್ಪ, ಪರವಾಗಿಲ್ಲ, ನೆಮ್ಮದಿಯಾಗಿದ್ದೀವಿ ಅನ್ನೋಂಥ ಮಟ್ಟಕ್ಕೆ ಇರುತ್ತೆ. ಅದಾದ ನಂತರ ಒಂದು ಸಣ್ಣ ಸಮಸ್ಯೆ ಎದುರಾಗುತ್ತೆ. ಆ ಸಣ್ಣ ಸಮಸ್ಯೆನೋ, ವ್ಯಾಜ್ಯಗಳು, ಗಲಾಟೆನೋ, ಅಥವಾ ತುಂಬ ಆತ್ಮೀಯರಿಂದ ಆಗುವಂತಹ ಒಂದಷ್ಟು ಮನಸ್ಸಿಗೆ ನೋವು, ಇದೆಲ್ಲವೂ ನಿಮಗೆ ನೋವು ಕೊಟ್ಟಾಗ ಅಲ್ಲಿ ನಾವು ಹೇಗೆ ಆಚೆ ಬರಬೇಕಪ್ಪ ಈ ಸಮಸ್ಯೆಗಳಿಂದ ಎಂಬತಕ್ಕಂಥದ್ದು ಅರಿವಾಗ್ದಿರ ತೊಂದರೆಯನ್ನು ತೆಗೆದುಕೊಂಡ್ಬಿಡ್ತೀನಿ. ಆದರೆ ಒಂದಂತೂ ಸತ್ಯ, ಇವತ್ತು ನೀವೇನು ಚಿಂತನೆ ಮಾಡ್ತಿದ್ದೀರಿ, ನಿಮ್ಮ ಚಿಂತನೆಗೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ. ಈ ಶುಭ ದಿನ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ 1 ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆ ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಇದನ್ನು ಮಧ್ಯಾಹ್ನ 12 ಗಂಟೆಗೆ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಸಹಿತ ತಪ್ಪದೇನ
ದೃಷ್ಟಿ ತೆಗೆದು ಪೂರ್ವಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಖಂಡಿತ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಕಾಯಕವನ್ನು ಮಾಡಬೇಕಾದರೂ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಶಾಂತಿ ಸಮಾಧಾನದಿಂದ ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥ ಕೆಲಸವೇನಾದರೂ ಇದ್ದರೆ ಮುಂದೂಡುವಂಥದ್ದು ಪರವಾಗಿಲ್ಲ. ವಾರದ ಪ್ರಾರಂಭ ದಿನ ಸೋಮವಾರ, ಇವತ್ತು ನೀವು ಕೆಲಸ ಕಾರ್ಯ ಮಾಡಲೇಬೇಕು ಎಂಬತಕ್ಕಂಥ ಹಂಬಲ, ಒಂದು ಛಲ ಇರುತ್ತೆ ನಿಜ. ಆದರೆ ಇವತ್ತಿನ ಗ್ರಹಸ್ಥಿತಿಗಳ ಪ್ರಕಾರ ನಿಮ್ಮ ಅದೃಷ್ಟದಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಆದರೆ ಮೇಷರಾಶಿಯವರು ಏನೇ ಚಿಂತನೆ ಮಾಡಿದ್ರು, ಯಾವುದೇ ಫಲಗಳನ್ನಾದರೂ ಹಠದಿಂದ ಸಾಧನೆ ಮಾಡಬೇಕೇ ವಿನಃ ಸಮಾಧಾನದಿಂದ ಆಗುತ್ತೆ ಅಂದರೆ ಸಾಧ್ಯವಿಲ್ಲ. ಹಾಗೆ ಜೊತೆಯಲ್ಲಿರ್ತಕ್ಕಂಥವರು ಇದ್ದಕ್ಕಿದ್ದಂಗೆ ಬದಲಾಗುವಂಥದ್ದು. ಭಾಳ ಕೂಲಾಗಿ ನಗನಗ್ತಾ ಹ್ಯಾಪಿಯಾಗಿದ್ದಂಥವರು, ಪ್ರತಿನಿತ್ಯ ಒಳ್ಳೆ ಸ್ನೇಹವನ್ನು ನಡೆಸಿ ಮಾತಾಡ್ತಕ್ಕಂಥವ್ರು ಇವತ್ತು ಸ್ವಲ್ಪ ಮಟ್ಟಿಗೆ ರೌದ್ರವಾಗಾಡ್ತಕ್ಕಂಥದ್ದು, ಮನಸ್ಸಲ್ಲಿ ಎಲ್ಲೋ ಒಂದು ಬೇರೆ ಥರ ಚಿಂತನೆಗಳು ಮಾಡ್ತಕ್ಕಂಥದ್ದು, ಇಂತಹ ಒಂದು ತೊಂದರೆ ತಾಪತ್ರೆಗಳನ್ನು ತಾವು ನೋಡಬೇಕಾಗತ್ತೆ. ಆದರೆ ಇವತ್ತಿನ ದಿವಸನೇ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸ್ಬೋದು. ಹೇಗೆ ಲಾಭ ಗಳಿಸುವಂಥ ಸಮಯ ಸರಿಸುಮಾರು 4:15 6:20 ತನಕ, 4 ಗಂಟೆ 30 ನಿಮಿಷದಿಂದ 6 ಗಂಟೆ 20 ನಿಮಿಷದವರೆಗೂ, 6:30ರವರೆಗೂ ಒಂದಷ್ಟು ಲಾಭ ಕ್ಷಣಗಳಿದೆ. ಈ ಸಮಯದಲ್ಲಿ ತಾಳ್ಮೆ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಬಹುದು. ಹೊಸ ಕೆಲಸಗಳಲ್ಲಿ ಲಾಭವನ್ನು ಗಳಿಸಬಹುದು. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿ ಹೇಳುವ ಮಾತನ್ನು ಆಲಿಸಿ ಅದರಂತೆ ನಡ್ಕೊಂಡ್ರೂ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ, ಅಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಂದಲ್ಲ ಒಂಥರ ಸಮಸ್ಯೆಗೀಡಾಗ್ತೀರಿ, ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳನ್ನು ನೋಡ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಬೇಡವಾಗಿರ್ತಕ್ಕಂಥ ಕೆಲಸವನ್ನು ಕೈಗೆತ್ತಿಕೊಳ್ತೀರಿ. ಎಲ್ಲರೂ ಬೇಡ ಅಂದರೂ ಆ ಕೆಲಸವನ್ನು ನಾನು ಮಾಡೇ ತೀರ್ತೀನಿ ಅಂತ ಮಾಡ್ತೀರಿ. ಅಲ್ಲಿ ಸ್ವಲ್ಪ ವ್ಯತ್ಯಾಸಕ್ಕೆ ಒಳಗಾಗ್ತೀರಿ. ಇಂತಹ ಸಮಸ್ಯೆಗಳನ್ನು ಬೆನ್ನೆತ್ಕೊಂಡು ಹೋಗುವಾಗ ಒಂದಲ್ಲ ಒಂಥರ ಸಮಸ್ಯೆನೇ ಆಗುತ್ತೆ. ಆದರೂ ಇವತ್ತು ನಿಮ್ಮ ಸಾಕು ಪ್ರಾಣಿಗಳಿಂದ ಹಿಡಿದು ಹೊರಗಡೆ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳವರೆಗೂ ಸ್ವಲ್ಪ ಹುಷಾರಾಗೇ ಇರಿ. ನೀವು ಸಾಕಿರ್ತಕ್ಕಂಥ ಪ್ರಾಣಿಗಳಿಂದಲೇ ತೊಂದರೆ ಆಗುತ್ತೆ ಅಂದಾಗ ಇನ್ನು ಹೊರಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಂದಲೂ ತೊಂದರೆ ಆಗಬಹುದು. ಆದಷ್ಟು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಏನೇ ಆದರೂ ಮಾಡುವಂಥ ಕೆಲಸವನ್ನು ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಆದರೆ ಲಾಭ ಎಂಬತಕ್ಕಂಥದಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ. ಇವತ್ತು ನಿಮ್ಮ ಚಿಂತನೆ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ, ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ದೇವರ ಪ್ರಾರ್ಥನಾ ಕಾಲದಲ್ಲಿ ಸಾಧ್ಯವಾದರೆ 2 ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಜೀವನದಲ್ಲಿರ್ತಕ್ಕಂಥದ್ದು ಅಥವಾ ಅಂಧಕಾರದಲ್ಲಿರ್ತಕ್ಕಂಥದ್ದು ಅಥವಾ ಇವತ್ತಿನ ಕತ್ತಲಿನ ಕ್ಷಣಕ್ಕೆ ಒಂದು ದೀಪವನ್ನು ಹಚ್ಚಿ ಬೆಳಕನ್ನು ಕೊಟ್ಟಂಗಾಗತ್ತೆ. ಇದರಿಂದ ಒಳಿತನ್ನು ಕಾಪಾಡ್ಕೋಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ಲದೇ ನಡ್ಕೊಂಡ್ರೆ ಅಲ್ಲಿ ವ್ಯತ್ಯಾಸ ಆಗೋದಂತೂ ಸಹಜವೇ. ಅದರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹಿರಿಯರ ಮಾತನ್ನು ಆಲಿಸಿ ನಿಮ್ಮ ಸ್ವಂತ ಜ್ಞಾನದಲ್ಲಿ ಸರಿಯಾಗಿ ಆಲೋಚನೆ ಮಾಡಿ, ಲಾಭ ಯಾವುದು ನಷ್ಟ ಯಾವುದು, ಬೇಕು ಬೇಡ ಯಾವುದು, ಜೊತೆಗೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಸರಿ ಹೋಗಲ್ಲ, ಯಾಕೆಂದರೆ ನಿಮ್ಮ ಸ್ವಂತ ಜ್ಞಾನ ಸ್ವಂತ ಬುದ್ಧಿಯಿಂದಲೇ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಒಂದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಮನೆಯಿಂದ ಆಚೆ ಕೊಡುವಾಗ ಒಂದಷ್ಟು ಶ್ವಾನಗಳಿಗೆ ಅಥವಾ ಬೀದಿಲಿರೋ ನಾಯಿ ಇದ್ರೂ ಪರವಾಗಿಲ್ಲ, ನೀವು ಸಾಕಿರೋ ನಾಯಿಗಳಾದರೂ ಸರಿಯೇ, ಒಟ್ಟಾರೆ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಹಾಕೋದು ಇವತ್ತು ನಿಮ್ಮ ರಾಶಿ ಫಲದಲ್ಲಿರ್ತಕ್ಕಂಥವ್ರಿಗೆ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರು ಎಚ್ಚರಿಕೆಯಿಂದ ನಡೆಯಿರಿ, ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಶನಿಯ ವಕ್ರದೃಷ್ಟಿಯಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಲಾಭವನ್ನು, ಮನಸ್ಸಿಗೆ ಒಂದಷ್ಟು ನೋವನ್ನು, ಅದಕ್ಕಿಂತ ಮುಖ್ಯವಾಗಿ ನಿಂದನೆಯ ಮಾತುಗಳನ್ನು ಇವತ್ತು ಕೇಳಬೇಕಾಗತ್ತೆ. ಎಷ್ಟೇ ಹತ್ತಿರದಲ್ಲಿದ್ದು, ಎಷ್ಟೇ ಆತ್ಮೀಯರಾಗಿದ್ದು, ಎಷ್ಟೇ ಕುಟುಂಬದ ಸದಸ್ಯರಾಗಿದ್ದರೂ ಅವರು ಆಡುವ ಮಾತು ಮನಸ್ಸಿಗೆ ಬಹಳ ನೋವು ಕೊಡುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ನಿಮ್ಮ ಆಹಾರ ಪದ್ಧತಿಯನ್ನು, ನೀವು ಹಾಕುವ ಹೆಜ್ಜೆಯನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾದರೂ ಎಲ್ಲೋ ಒಂದಿಷ್ಟು ಮನಸ್ಸಿಗೆ ಅಸಮಾಧಾನದ ಸನ್ನಿವೇಶಗಳೇ ಸಾಕಷ್ಟು ಎದುರಾಗುತ್ತೆ. ಆದರೆ ಇಂತಹ ಸಮಯದಲ್ಲಿ ಹೆದರೋದು ಬೇಡ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರ ಜೊತೆ ಮಾತಾಡಿ, ಜೊತೆಗೆ ಉದ್ಯೋಗ ಏನು ಮಾಡ್ತಿದ್ರಿ, ಯಾವ ಕೆಲಸವನ್ನು ಮಾಡ್ತಿದ್ರಿ, ಏನು ಕೆಲಸ ಆಗಬೇಕಾಗಿದೆ, ಇಂತಹ ಸಮಯದಲ್ಲಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ, ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಒಳ್ಳೆಯ ಒಂದು ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ಬೆಲ್ಲವನ್ನು ನೀರಿಗೆ ಹಾಕಿ ಆ ಬೆಲ್ಲದ ನೀರನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ತದನಂತರ ಆಚೆ ಹೊರಡಿ. ನಿಮ್ಮ ನಿತ್ಯ ಕರ್ಮಾನುಷ್ಠಾನ, ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಿದ್ಧ ಮುಗಿಸ್ಕೊಂಡು ಶುಭ ಸಂಧ್ಯಾಕಾಲ ಮನೆಗೆ ವಾಪಸ್ಸಾದಾಗ ಆ ಬೆಲ್ಲದ ನೀರನ್ನು ಹಸಿರು ಗಿಡದ ಮೇಲೆ ಹಾಕಿ. ಈ ಪ್ರಕಾರ ಮಾಡಿದ್ರೆ ಕರ್ಕಾಟಕ ರಾಶಿಯವರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ, ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ. ತುಂಬ ದಿನಗಳ ನಂತರ ಅದೃಷ್ಟ ಎಂಬತಕ್ಕಂಥದ್ದು ಇವತ್ತು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಕಾರಣ ನೀವು ಮಾಡ್ತಿರ್ತಕ್ಕಂಥ ಕೆಲಸ ಅಥವಾ ಧರ್ಮ ಮಾರ್ಗ ಸಾಧ್ಯವಾದಷ್ಟು ಇನ್ನೊಬ್ಬರ ಬಗ್ಗೆ ಒಳಿತಾಗ ಆಲೋಚನೆ ಮಾಡುವಂಥದ್ದು, ಭಗವಂತ ಕೊಟ್ಟಿದ್ದನ್ನು ಹಂಚ್ಕೊಂಡು ತಿನ್ನುವಂಥದ್ದು, ಅಥವಾ ಏನಾದರೂ ಒಂದು ಮಾಡಿ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ನಿಮ್ಮ ಜೀವನವನ್ನು ನಡೆಸುವಂಥದ್ದು. ಇಂತಹ ಧರ್ಮ ಮಾರ್ಗದಲ್ಲಿ ನಡೆದಾಗ ಇದರ ಫಲಾಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗೆ ಇವತ್ತು ಸಿಂಹರಾಶಿಯವರಿಗೆ ಅಂತಹ ಅದೃಷ್ಟದ ಕ್ಷಣಗಳನ್ನು ತಾವು ನೋಡ್ತೀರಿ. ಇವತ್ತು ನಿಮ್ಮ ಮನೆಯ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ದೇವತೆಯೋ ಅಥವಾ ಶಿವಮಂದಿರವೋ ಅಥವಾ ವಿಷ್ಣುವಾಲಯವೋ ಎಲ್ಲಾದರೂ ಒಂದು ಕಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ತದನಂತರ ನಿಮ್ಮ ಉದ್ಯೋಗದ ಕಡೆ ಗಮನ ಕೊಡ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ಅದರಲ್ಲೂ ದೇವಾಲಯಗಳಿಗೆ ಹೋಗದಿದ್ದರೂ ಮೂಲತಃ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ಬೃಹತ್ ಬೆಟ್ಟದ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಶ್ವತ್ಥ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ನೋಡುವಂಥ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತೀರಿ. ಹಾಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ. ಸಾಧ್ಯವಾದರೆ 2 ತುಳಸಿ ದಳವನ್ನು ವಿಷ್ಣು ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗುತ್ತೆ. ಮನೆಯಲ್ಲಿರ್ತಕ್ಕಂಥವರು, ಆತ್ಮೀಯರು, ಸ್ನೇಹಿತರು, ಕುಟುಂಬದ ಸದಸ್ಯರು ಎಲ್ಲರೂ ಸಹಿತ ಆಡುವ ಮಾತಲ್ಲಿ ಒಂದಷ್ಟು ಏರು ಧ್ವನಿಯಲ್ಲಿ ಮಾತಾಡಿ ಮನಸ್ಸನ್ನು ನೋವುಂಟು ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಕೆಲಸ ಆಗುತ್ತೆ, ಕಾರ್ಯಸಿದ್ಧಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಮಾಡುವ ಕೆಲಸದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರ ಆ ಏರು ಧ್ವನಿಯ ಮಾತು ನಿಮ್ಮ ಮನಸ್ಸಿಗೆ ತ್ರಿಶೂಲದಲ್ಲಿ ಚುಚ್ಚಿದಂಗೆ ಆಗುತ್ತೆ. ಹಾಗಾಗಿ ಯಾರು ಏನು ಮಾತಾಡಿದ್ರು, ಯಾವುದು ಎಷ್ಟು ಬೇಕೋ ಅಷ್ಟೇ ತೊಗೊಳ್ಬೇಕು. ಯಾರೋ ಏನೋ ಮಾತಾಡಿದ್ರು ಅಂತ ಮನಸ್ಸು ನೊಂದುಕೊಂಡು ಕಣ್ಣೀರು ಹಾಕುವಂಥದ್ದಾಗಲಿ, ಅಥವಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಮನೆಗೆ ಬರ್ತಕ್ಕಂಥದ್ದಾಗಲಿ, ಅಥವಾ ಎಲ್ಲೋ ಒಂದು ಕಡೆ ಮೂಲೆ ಕೂತ್ಕೊಳ್ತಕ್ಕಂಥದ್ದಾಗಲಿ ಇವತ್ತು ಅದು ಮಾಡಬಾರ್ದು. ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಧೈರ್ಯವಾಗಿರಿ. ಧೈರ್ಯದಿಂದ ಇದ್ದು ಏನು ಬೇಕಾದರೂ ಸಾಧನೆ ಮಾಡಬಹುದು. ನಿಂದಕರು ಸಾಕಷ್ಟು ಜನ, ಅದರಲ್ಲೇ ನಾವು ಈಜಬೇಕು. ಯಾವತ್ತೂ ನಿಂದಕರ ಮಧ್ಯದಲ್ಲಿ ನಾವಿದ್ದಾಗ ಬಹಳ ಎಚ್ಚರಿಕೆಯ ಬದುಕು ನಮ್ಮದಾಗುತ್ತೆ. ಹಾಗಾಗಿ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಯಾರೊಬ್ಬರು ಏನೋ ಮಾತಾಡಿದ್ರು ಅಂತನ್ನೋದನ್ನು ಬಿಟ್ಟು ಒಂದು ಚಿಟಿಕೆ ಗೋಧಿಯನ್ನು ನಿಮ್ಮ ಪೂರ್ವಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯಷ್ಟು ಗೋಧಿಯನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಇವತ್ತಿನ ಕಾಯಕವನ್ನು, ಇವತ್ತಿನ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ, ಎಲ್ಲ ಕೆಲಸಗಳಲ್ಲೂ ಜಯವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ನಿನ್ನ ಅನುಗ್ರಹವನ್ನು ಕೊಡಪ್ಪ ಅಂತ ಹೇಳಿ ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಬಂದರೆ ಇವತ್ತು ಕನ್ಯಾರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನ ಗುರುಜಿಯವರು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ. ಸ್ವರ ಜ್ಯೋತಿಷ್ಯ.
ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀವಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಸವಿತಾ. ಸವಿತಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಗುರುಜಿ, ನನಗೆ ಸಂತಾನ ಆಗಿಲ್ಲ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ನೊಂದ್ಕೊಳ್ಬೇಡ ತಾಯಿ. ಏನೇ ಸಮಸ್ಯೆ ಇದ್ರು ಕೂಡ ಅವ್ರ ಜೊತೆ ಹಂಚ್ಕೊಳ್ಳಿ. ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೀನಿ ಗುರುಜಿ, ನಿಮ್ಮ ಆಶೀರ್ವಾದ. ಹೇಳಮ್ಮ. ನಿಮ್ ಕರೆಗೋಸ್ಕರ ವರ್ಷದಿಂದ ಕಾಯ್ತಾ ಇದ್ದೆ ಗುರುಜಿ. ಅದೃಷ್ಟ ಇವತ್ತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಭ ಸೋಮವಾರ ಸೋಮವಾರ. ಶಿವನ್ ದರ್ಶನ ಮಾಡಿದಷ್ಟೇ ಖುಷಿ ಆಗ್ತೈತೆ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನಂಗೆ 6 ವರ್ಷ ಆಗೈತೆ, ಇನ್ನು ಸಂತಾನ ಆಗಿಲ್ಲ. ಮುಟ್ ನಿಲ್ಲುತ್ತೆ, ಆಗ್ತಾ ಇಲ್ಲ. ಚಿಂತೆ ಮಾಡ್ಬೇಡಮ್ಮ, ಪ್ರತಿ ತಿಂಗಳು ಮಾಸ ಡೇಟ್ ಕರೆಕ್ಟಾಗಿ ಆಗ್ತಾ ಇದೆಯಾ? ಫಸ್ಟ್ ಆಗ್ತಾ ಇರ್ಲಿಲ್ಲ ಗುರುಜಿ, ಇವಾಗ ಆಗ್ತಾ ಇದೀನಿ. ಇನ್ ಡಾಕ್ಟ್ರು ನಿಲ್ಲುತ್ತೆ ಅಂತಾರೆ, ಆದ್ರೆ ನಿಲ್ತಾ ಇಲ್ಲ ಗುರುಜಿ. ಸ್ವಲ್ಪ ದಿವಸ ಕಾಯಬೇಕು. ಯಾಕೆಂದರೆ ನಿನ್ನ ಪ್ರಾರಂಭಿಕ ಕ್ಷಣಗಳಲ್ಲಿ ಆಗ ಗರ್ಭ ಸರಿಯಾದಂಥ ರೀತಿಯಲ್ಲಿ ಇಲ್ದಿರ ಪ್ರತಿ ತಿಂಗಳು ಮಾಸಕ್ರಿಯೆಗಳು ಸರಿಯಾಗಿ ಆಗದಿರ ಇರೋದ್ರಿಂದ ಈ ಸಮಸ್ಯೆ ಎದುರಾಗಿದೆ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ, ಭಯಪಡಬೇಡ. 100ಕ್ಕೆ 100 ಪಾಲು ನಿನ್ನ ಸಂತಾನ ಆಗೇ ಆಗುತ್ತೆ. ಇಲ್ಲಿವರೆಗೂ ಒಂದ್ಸತಿನೂ ಗರ್ಭ ನಿಂತ ಇಲ್ವಾ? ಇಲ್ಲ ಗುರುಜಿ, 2 ಸತಿ ನಿಂತಿತ್ತು ಗುರುಜಿ. ನಿಂತಿ ಮತ್ತೆ ಇದಾಗ್ತಿದೆ ಗುರುಜಿ, 1.5 ತಿಂಗಳು 2 ತಿಂಗಳಿಗೆ. ಚಿಂತೆ ಮಾಡಬೇಡ, ಈ ಸತಿ ಆದಷ್ಟು ಬೇಗ, ಬಹುಶಃ ಈ ಭಾದ್ರಪದ ಆಶ್ವೀಜದಲ್ಲೇ ನೀನು ಶುಭ ಸುದ್ದಿಯನ್ನು ಹೇಳ್ತೀಯ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ನೀವೊಂದು ಕೆಲಸ ಮಾಡಿ, ಕರೆಕ್ಟಾಗಿ 18 ದಿನ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಸುತ್ತಮುತ್ತ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಅಶ್ವತ್ಥ ಮರಕ್ಕೆ 11 ಪ್ರದಕ್ಷಿಣೆ, ದಂಪತಿಗಳಿಬ್ಬರು ಗಂಡ ಹೆಂಡತಿರಿಬ್ಬರು ಹೋಗಿ ಬೆಳಗ್ಗೆ ಬೇಗ 5 ರಿಂದ 6 ಗಂಟೆಯಲ್ಲಿ 18 ದಿನ ಡೈಲಿ ತಲೆಗೆ ಸ್ನಾನ ಮಾಡಿಕೊಂಡು ತಲೆನ ಚೆನ್ನಾಗಿ ಒರೆಸ್ಕೊಂಡು, ತಲೆ ಒದ್ದೆ ಇಟ್ಕೊಂಡು ಹೋಗಬಾರ್ದು. ನಿನ್ನ ತಲೆಯ ತುದಿ ಕೂದಲಲ್ಲಿ ನೀರು ಸೋರಬಾರ್ದು. ಅಂದರೆ ಚೆನ್ನಾಗಿ ತಲೆ ಒರೆಸ್ಕೊಂಡು ಆ ಅಶ್ವತ್ಥ ವೃಕ್ಷಕ್ಕೆ 18 ಪ್ರದಕ್ಷಿಣೆ ಮಾಡಿ. ಆ 11 ಪ್ರದಕ್ಷಿಣೆ ಮಾಡಿ 18 ದಿವಸ ಆದಮೇಲೆ ಒಂದಿಷ್ಟುದ ಬೇರು ತಗೊಳ್ಳಿ. ಅಶ್ವತ್ಥ ವೃಕ್ಷದ ಬೇರು ಒಂದು 3 ಇಂಚಿನಷ್ಟು ತೆಗೆದುಕೊಂಡು ಆ ಬೇರಿನ ಗಂಧ ತೆಗೆದುಕೊಂಡು ಆ ಗಂಧವನ್ನು ಬೆಳಿಗ್ಗೆ ಬರೀ ಹೊಟ್ಟೆನಲ್ಲಿ 4 ಅಥವಾ 5 ಸ್ಪೂನ್ ಹಾಲಲ್ಲಿ ಮಿಶ್ರಣ ಮಾಡ್ಕೊಂಡು ನೀವು ಮಾತ್ರ ತಗೋಬೇಕು. ನಿಮ್ಮ ಮನೆಯವರಿಗೆ ಅಶ್ವಗಂಧ ಚೂರ್ಣವನ್ನು ರಾತ್ರಿ ಹೊತ್ತು ಹಾಲಲ್ಲಿ ಕೊಡಬೇಕು. ಮನೆಯವರಿಗೆ ಅಶ್ವಗಂಧ ಚೂರ್ಣ ರಾತ್ರಿ ಹಾಲಲ್ಲಿ ಕೊಡಬೇಕು. ಬೆಳಿಗ್ಗೆ ಅಶ್ವತ್ಥ ವೃಕ್ಷದ ಬೇರು ಅಂದರೆ ಅರಳಿ ಮರದ ಬೇರು, ಆ ಅರಳಿ ಮರದ ಬೇರನ್ನು ನೀನು ಗಂಧದಲ್ಲಿ ತೊಗೊಳ್ಬೇಕು. ಗಂಧ ತೆಗೆದುಬಿಟ್ಟು ಹಾಲಲ್ಲಿ ತೊಗೋಬೇಕು. ಈ ಪ್ರಕಾರ ನೀನು ಆದಷ್ಟು ಬೇಗ ಮಾಡು. ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿಯನ್ನು ನಿನ್ನ ಕಡೆಯಿಂದನೇ ಫೋನ್ ಮಾಡಿ ನನಗೆ ಹೇಳಿ. 8 ದಿವಸ ನಾಳೆಯಿಂದ ಶುರು ಮಾಡೋದಾ ಗುರುಜಿ? ನಾಳೆನೇ ಶುರು ಮಾಡಮ್ಮ. ಆದರೆ ನಿನ್ನ ಮಂತ್ಲಿ ಡೇಟ್ ಆಗಿದೆಯಾ, ಅದರ ಮಧ್ಯದಲ್ಲಿ ತಿರುಗಿ ಬ್ರೇಕ್ ಬರುತ್ತಾ ಅದು ನೋಡು. ಯಾಕೆಂದರೆ ಮಧ್ಯದಲ್ಲಿ ಈ ಅನುಷ್ಠಾನ ಶುರು ಮಾಡಿದ್ಮೇಲೆ ಮಧ್ಯದಲ್ಲಿ ನಿಂದು ಡೇಟ್ ಬರಬಾರ್ದು. ಡೇಟ್ ಆದಮೇಲೆ ಶುರು ಮಾಡಿಬಿಟ್ರೆ ಒಂದು ಸಮ ಕರೆಕ್ಟಾಗಿ 18 ದಿವಸ ಆಗೋಗುತ್ತೆ. ಇದನ್ನು ಮಾಡಮ್ಮ. ಆದಷ್ಟು ಬೇಗ ಸಿಹಿ ಸುದ್ದಿ ಹೇಳ್ತೀಯ. ನಿನ್ನ ಸ್ವರದಲ್ಲಿ ಸಂಪೂರ್ಣವಾಗಿ ಬುಧನ ಅನುಗ್ರಹನೂ ಚೆನ್ನಾಗಿದೆ. ಧೈರ್ಯವಾಗಿರು, ಒಳ್ಳೆಯದಾಗಲಿ. ಬೆಂಗಳೂರಿನಿಂದ ಸವಿತಾರವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚಿಕ್ಕಮಗಳೂರಿಂದ. ಆಹಾ, ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ಸುಧಾ ಅಂತ. ಸುಧಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ಸರ್, ನಮ್ಮ ಬಗ್ಗೆ ತಿಳ್ಕೊಬೇಕಾಯ್ತು ಗುರುಜಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಆಯ್ತು. ಹಲೋ ಹೇಳಮ್ಮ. ಹಲೋ ಗುರುಜಿ, ನಿಮಗೆ ಕೋಟಿ ಕೋಟಿ ನಮನಗಳು. ನಮಸ್ತೆ ತಾಯಿ, ಹೇಳಮ್ಮ. ನಾವು ಲಕ್ಷ್ಮೀಪುರ ಸ್ವಾಮಿಗೆ ಬಂದಿದ್ದು ಗುರುಜಿ. ದರ್ಶನ ಮಾಡಿದ್ರಾ? ದರ್ಶನ ಮಾಡಿದ್ವು, ನಿಮ್ಮ ಆಶೀರ್ವಾದ ತಗೊಂಡು ನಾವು. ತುಂಬ ಸಂತೋಷಮ್ಮ. ಈಗ ದೇವಸ್ಥಾನನೇ ಆಗೋಗಿದೆ. ಲಕ್ಷ್ಮೀ ಬೋರ ಸ್ವಾಮಿಯ ನೂತನವಾದಂತಹ ಆಲಯ. ಮೊನ್ನೆ ನಾಗರ ಪಂಚಮಿಗೆ ದೇವಸ್ಥಾನನೂ ಉದ್ಘಾಟನೆ ಆಯಿತು. ಹೌದು, ನಾವು ಬರ್ಬೇಕು ಅಂತ ಈಗಲೂ ಅಂದ್ಕೊಂತ ಇದೀವಿ ಗುರುಜಿ. ಆಗ್ತಾ ಇಲ್ಲ. ಆಗತ್ತೆ. 48 ದಿವಸ ಮಂಡಲ ಪೂಜೆ ಒಳಗಡೆನೆ ಒಂದ್ಸತಿ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿ. ನಿಮ್ಮ ಮನೋಕಾಮನೆಗಳೆಲ್ಲವೂ ಬೇಗ ಸಿದ್ಧಿ ಆಗಲಿ. ಆಯ್ತು ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ನಮ್ಮ ಮುಖದ ಮೇಲೆ ಸ್ವಲ್ಪ ಬಂಗ್ ಬೇರೆ ಎದ್ದೈತೆ. ಈಗ ನಮ್ ತಾಯಿ ರೀಸೆಂಟ್ ಈಗ ಬೇರೆ ತೀರ್ಕೊಂಡ ಹೋದ್ರು. ನಮ್ ತವ್ರ ಮನೆಗೆ ಹೋದ್ರೆ ನಮ್ಮ ಅಣ್ಣಾರೆಲ್ಲ ಹೊಡೆದ್ ಕಳಿಸ್ತೀವಿ ಗುರುಜಿ. ಯಾಕಮ್ಮ? ಯಾಕೆ ಅಂತ ಗೊತ್ತಿಲ್ಲ. ಬರ್ಬೇಡ ನೀನು ಹೋಗು ಅಂತ ಹೊಡೆದ್ ಕಳಿಸ್ತಾರೆ. ತವ್ರ ಮನೆಗೆ ಬರಬೇಡ ಅಂತ ಹೆಣ್ಮಗಳಿಗೆ ಹೇಳ್ತಾರ? ಹೌದು ಗುರುಜಿ, ಬರ್ಬೇಡ ಅಂತ. ಈಗ ಮೊನ್ನೆ ಸಹ ಬೇರೆ ಹೋಗಿದ್ದೆ. ಬರ್ಬೇಡ, ನೀನ್ ಯಾಕೆ ಬರ್ತೀವಿ, ಹೋಗಿದ್ದೀನಿ ಅಂತ ಹೊಡೆದೆಲ್ಲ ಕಳಿಸ್ಬಿಟ್ರು ಗುರುಜಿ. ಇರ್ಲಿ ಅಮ್ಮ, ಸ್ವಲ್ಪ ದಿವಸ ಅವ್ರಿಗೂ ಅವ್ರು ಮಾಡಿರ್ತಕ್ಕಂಥ ತಪ್ಪಿನ ಅರಿವು ಅವ್ರಿಗೆ ಆಗತ್ತೆ. ನೀನು ತಲೆ ಕೆಡಿಸ್ಕೋಬೇಡ. ತಾಯಿ ಇಲ್ಲ ಅಂದ ತಕ್ಷಣ ತವ್ರಿಗೆ ಹೋಗ್ಬಾರ್ದು ಅಂತಲ್ಲ. ತವ್ರಿಗೂ ಹೆಣ್ಣು ಮಕ್ಕಳಿಗೂ ಒಂದು ಅವಿನಾಭ ಸಂಬಂಧ ಇದೆ.
ಆ ಸಂಬಂಧವನ್ನು ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಮನುಷ್ಯನ ಗ್ರಹಗತಿಗಳು ಬಹುಶಃ ಅವ್ರು ಎಲ್ಲೋ ಯಾವುದೋ ಈ ತಾಮ್ರದ ಕಿವಿ ಅದರಿಂದ ಯಾರಿಂದಲೂ ಏನು ಹೇಳೋ ಮಾತು ಕೇಳಿರ್ತಾರೆ, ಅದರಿಂದ ಈ ಥರ ಆಗುತ್ತೆ. ಮುಂದಕ್ಕೆ ನೀವು ಅಣ್ಣ ತಂಗಿಯರು ತುಂಬ ಅನ್ಯೋನ್ಯವಾಗಿರ್ತೀರಿ. ನಿಮ್ಮ ತವರು ಮನೆಯ ಸಂಬಂಧ ನಿನಗೆ ಯಾವತ್ತೂ ದೂರ ಆಗೋದಿಲ್ಲ. ಈ ಕ್ಷಣ ಇದೊಂದು ಕೆಟ್ಟ ಕಾಲ. ಈ ಸಮಯದಲ್ಲಿ ನೀನು ಪದೇ ಪದೇ ಅಲ್ಲಿ ಹೋಗೋದು ಬೇಡ. ನಾನೊಂದು ಮಾತು ಹೇಳ್ತೀನಿ ಕೇಳು. ಒಂದು ಸ್ವಲ್ಪ ದಿವಸ ನೀನು ಹೋಗಲೇಬೇಡ. ಒಂದು ಸ್ವಲ್ಪ ದಿವಸ ಮನಸ್ಸನ್ನು ಗಟ್ಟಿ ಮಾಡ್ಕೋ. ನಿನ್ನ ತಾಯಿ ಆಶೀರ್ವಾದ ನಿಂಗಿದೆ. ನನಗೂ ನನ್ನ ತಂಗಿ ನನ್ನ ಅಕ್ಕ ನನ್ನ ಮನೆಗೆ ಬರಲಿ ಅನ್ನೋ ಆ ಒಂದು ಅಭಿಮಾನ, ಆ ಕೂಗು ಅವ್ರ ಧ್ವನಿಯಲ್ಲಿ ಬರಬೇಕು. ಅವ್ರು ಬರೋ ತನಕ ನೀನು ಅವ್ರ ಮನೆ ಬಾಗಿಲಿಗೆ ಹೋಗಬೇಡ. ಗಂಜಿ ಆಗಲಿ ಅಂಬ್ಲಿ ಆಗಲಿ ನಿನ್ನ ಮನೇಲಿ ನೀನು ಕುಡಿದು ನೀನು ನೆಮ್ಮದಿಯಾಗಿರು. ನಿನ್ನ ತಾಯಿ ಆಶೀರ್ವಾದ ನಿಂಗಿದೆ, ತಲೆ ಕೆಡಿಸ್ಕೋಬೇಡ. ನಿನ್ನ ಸ್ವರತರಂಗ ಪ್ರಕಾರ ಅವರೇ ಬಂದು ನೀನು ಕರೀತಾರೆ, ನೀನು ಮನೆಗೆ ಬರಬೇಕಮ್ಮ ಅಂತ ಕರೀತಾರೆ. ಆ ದಿನ ತುಂಬ ಹತ್ತಿರದಲ್ಲಿದೆ, ಅದು ಬಂದೇ ಬರುತ್ತೆ. ನೀನು ಧೈರ್ಯವಾಗಿರ್ತಾಯಿ. ಒಳ್ಳೇದಾಗ್ಲಿಮ್ಮ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ತುಲಾ ರಾಶಿ, ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಹೊಂದಿದ್ದರೆ ಎಂತಹ ಅಸಾಧ್ಯವಾದಾದರೂ ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಮಾಡುವ ಮುನ್ನ, ಅಂದರೆ ಕೆಲಸ ಕಾರ್ಯಗಳ ಮುನ್ನ ಒಂದಷ್ಟು ಸಮಾಧಾನಕರವಾದಂಥ ಚಿಂತನೆ ಮಾಡಬೇಕು. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ 4:20 ಮಧ್ಯದಲ್ಲಿ ತಮ್ಮ ಚಿಂತನೆ ಏನೇ ಇದ್ದರೂ ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕುಂಟುಕೊಂಡೇ ನಡೀತಕ್ಕಂಥದ್ದು. ಅಂದರೆ ಕೆಲಸ ವೇಗವಾಗಿ ನಡೆದಿರ ಪ್ರಾರಂಭಿಕ ಹಂತದಲ್ಲಿ ಮಂದಗತಿಯಲ್ಲಿ ಸಾಗುತ್ತೆ. ಅದಾದ ನಂತರ ಅದಕ್ಕೆ ಆದಂತಹ ವರ್ಚಸ್ಸು ತೇಜಸ್ಸಿನಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಅಂಗೈಯಲ್ಲಿ ಒಂದು ಹನಿ ಜೇನುತುಪ್ಪವನ್ನು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಅಲ್ಲಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಲಕ್ಷ್ಮಿಯ ಅನುಗ್ರಹ ಆಗಬೇಕು, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕು, ಇವತ್ತು ಅಂದುಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಒಂದಷ್ಟು ಜಯಭೇರಿಯನ್ನೇ ಬಾರಿಸಬೇಕು ಅಂಥೇಳಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆ ಜೇನುತುಪ್ಪವನ್ನು ನೀವೇ ಪ್ರಸಾದ ಸ್ವೀಕರಿಸಬೇಕು. ಅಂದರೆ ಒಂದು ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ತಾಯಿ ಮಹಾಲಕ್ಷ್ಮಿ ಪ್ರಾರ್ಥನೆ ಆದ ನಂತರ ಜೇನುತುಪ್ಪವನ್ನು ಪ್ರಸಾದ ರೂಪದಲ್ಲಿ ತಾವು ಸ್ವೀಕರಿಸಿ, ಅದಾದ ನಂತರ ಈಗ ಒಂದು ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನು ಇವತ್ತು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಹೆಚ್ಚೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರ್ತಕ್ಕಂಥ ಅದೃಷ್ಟ ಇವತ್ತು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಕೋಪದಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ, ಮನಸ್ಸಲ್ಲಿ ನೋವು ಉಂಟಾಗುತ್ತೆ, ಎಲ್ಲೋ ಒಂದು ಕಡೆ ಅಸಮಾಧಾನ ಉಂಟಾಗುತ್ತೆ. ಜೊತೆಗೆ ನಾನು ನಮ್ಮದು ಎಂಬತಕ್ಕಂತಹ ಮದಮಾತ್ಸರ್ಯ ತುಂಬಿ ತುಳುಕ್ದಂಗೆ ಇರುತ್ತೆ. ಆದಷ್ಟು ನಾನು ಎಂಬತಕ್ಕಂಥದ್ದನ್ನು ಬಿಡಬೇಕು. ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ದೂರ ಮಾಡಿಕೊಳ್ಬೇಕು. ಹೆಚ್ಚೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ತಾವು ಆರಾಧನೆ ಮಾಡಬೇಕು. ಜೊತೆಗೆ ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಇಂಥದ್ದನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಬಂದು ಒದಗುವಂಥ ಆಗಿನ ಕಾಲದ ಸನ್ನಿವೇಶಕ್ಕೆ, ಅಂದರೆ ಯಾವ ಕಾಲಕ್ಕೆ ಯಾವ ಸಮಸ್ಯೆ ಎದುರಾಗುತ್ತೋ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಹುಡ್ಕೊಂಡಂಗೆ ಆಗುತ್ತೆ. ಜೊತೆಗೆ ಇವತ್ತು ಸಣ್ಣ ಪುಟ್ಟ ಮಕ್ಕಳು ಆರೋಗ್ಯದ ಕಡೆ ಗಮನ ಕೊಡಬೇಕು. ಬರೀ ಮಕ್ಕಳ ಮಾತ್ರ ಅಲ್ಲ, ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಸಹಿತ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಅದರಲ್ಲೂ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಬಹಳ ದಿನಗಳ ನಂತರ ಇವತ್ತು 11 ಗಂಟೆ 12 ನಿಮಿಷದಿಂದ 4:20 ಒಳ್ಳೆಯ ಸಮಯ, ಒಳ್ಳೆ ಕಾಲ. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಕೋರ್ಟು ಕಚೇರಿ ಇರಲಿ, ಆಫೀಸುಗಳಿರಲಿ, ಮೇಲಧಿಕಾರಿಗಳಿರಲಿ ಅಥವಾ ನೀವು ಮಾಡುವ ಕೆಲಸ ಕಾರ್ಯಗಳಾಗಲಿ, ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ವೃತ್ತಿಯ ಧರ್ಮವನ್ನು ಕ್ರಮಬದ್ಧವಾಗಿ ತಾವು ಆಚರಣೆ ಮಾಡಿದ್ರೆ ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಹಿರಿಯರು ಯಾರೊಬ್ಬರಾದ್ರಿಂದಲಾದರೂ ಒಂದಷ್ಟು ಮಾರ್ಗದರ್ಶನದಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಧಿಕವಾದಂತಹ ಲಾಭವನ್ನು ಗಳಿಸುವಂತಹ, ವಿಶೇಷವಾದಂತಹ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ, ಫಲಾಫಲಗಳಲ್ಲಿ ಮತ್ತಷ್ಟು ಲಾಭ ಗಳಿಸುವಂತಹ ವಿಶೇಷವಾದಂಥ ದಿನ. ಹಾಗೆ ಒಂದು ಸ್ಥಾನಮಾನವನ್ನು, ಅದೃಷ್ಟವನ್ನು ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರಿಂದ ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಂದ ಹಸನ್ಮುಖಿತನದ ನಗುಮುಖವನ್ನು ಇವತ್ತು ತಾವು ಕಾಣ್ತೀರಿ. ಇವತ್ತಿನ ದಿವಸ ನಿಮ್ಮಲ್ಲಿ ನಿಮ್ಮ ವೃತ್ತಿ ಧರ್ಮ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ತಾವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.
ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಗುರುಜಿ. ನಮಸ್ತೆ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀರಾ? ಓ, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಗುರುಜಿ. ಓ, ಇಲ್ಲೇ ಬೆಂಗಳೂರಿನಿಂದನೇ. ಅಮ್ಮ, ತಮ್ಮ ಹೆಸರು? ಗುರುಜಿ ಆರ್ಟಿ ನಗರದಿಂದ ಮಾತಾಡ್ತಾ ಇರೋದು. ಆರ್ಟಿ ನಗರಿಂದನಾ? ಓ, ನಮ್ಮನೆ ಹತ್ರನೇ. ಹೌದು. ಅಮ್ಮ, ತಮ್ಮ ಹೆಸರು? ಶಾಂತಕುಮಾರಿ ಅಂತ ಗುರುಜಿ. ಶಾಂತಕುಮಾರಿ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ. ನಿಮ್ ಬಗ್ಗೆನೇ ತಿಳ್ಕೊಳ್ಬೇಕಾಗಿತ್ತು. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ. ನನ್ನ ಮದುವೆ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು. ಹೌದಾ? ಏನೇ ಸಮಸ್ಯೆಗಳಿದ್ರೂ ಕೂಡ ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಹಂಚ್ಕೊಳ್ಳಿ. ಒಳ್ಳೆದ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನನಗೆ 30 ವರ್ಷ ಆಯ್ತು ಗುರುಜಿ, ಇನ್ನೂ ಮದುವೆ ಆಗಿಲ್ಲ ಗುರುಜಿ. ಮತ್ತೆ ಜಾತಕದಲ್ಲಿ ಸರಿಗಿಲ್ಲ. ಜಾತಕದಲ್ಲಿ ಇಬ್ರು ಗಂಡಿರಂತ ಅಂತ ಹೇಳ್ತಿದ್ದಾರೆ, ಏನ್ ಮಾಡೋದು ಗುರುಜಿ? ಜಾತಕದಲ್ಲಿ ಕುಂಬಾದು ಮದ್ವೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಏನಂತ ಅರ್ಥ ಆಗ್ತಿಲ್ಲ. ಎರಡಾಗುತ್ತೆ, ನಿಜ ಇಬ್ರು ಗಂಜಿರು ಹಾಗೆ ಇದೆ ಅಂತ ಹೇಳ್ತಿದ್ದಾರೆ, ಭಯ ಆಗ್ತಿದೆ ಗುರುಜಿ. ಯಾವ ಪುಣ್ಯಾತ್ಮ ನಮ್ಮ ನಿನಗೆ ಆ ಥರ ಹೇಳಿದ್ದು? ನಮ್ಮಮ್ಮ ತುಂಬಾ ಆಡ್ತಿದ್ದಾರೆ ಗುರುಜಿ, ಏನಂತಾನೆ ಹೇಳಕ್ ಆಗ್ತಿಲ್ಲ. ಅಲ್ಲ ತಾಯಿ, ಬೇಡವಾದ್ದನ್ನೆಲ್ಲ ಹೇಳಿದ್ರೆ ಯಾರಿಗಾದ್ರೂ ನೋವೇ ಅಲ್ವಾ? ಆಡೋ ಮಾತಾದು, ಆ ಮಾತಿಗೆ ಒಂದು ಅರ್ಥ ಇದೆಯಾ? ಹಂಗೆ ಹೇಳ್ತಾ ಇರೋದು ಗುರುಜಿ. ನಾನೊಂದು ಮಾತು ಹೇಳ್ತೇನೆ ಕೇಳು. ಜಾತಕನ ತೆಗೆದು ಪಕ್ಕದಲ್ಲಿಡು. ನಿನ್ನ ಸ್ವರದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಆದರೂ ಯಾತಿಗೆ ಇಲ್ಲಿವರೆಗೂ ನೀವು ವಿಳಂಬ ಮಾಡಿದ್ರಿ? ಮದುವೆ ಪ್ರಯತ್ನ ಯಾಕೆ ಮಾಡಲಿಲ್ಲ ನೀವು? ಯಾರು ಬರ್ಲಿಲ್ಲ ಗುರುಜಿ ನೋಡೋದಕ್ಕೆ. ಏನು ಓದಿದ್ಯಮ್ಮ? PUC ಗುರುಜಿ. PUC. ಮನೇಲೇ ಇದೆಯಾ, ಜಾಬ್ ಮಾಡ್ತಾ ಇದೆಯಾ? ಇಲ್ಲ ಗುರುಜಿ, ಮನೇಲೇ ಇದ್ದೀನಿ ಗುರುಜಿ. ಮನೇಲೇ ಇದೆಯಾ? ನೀನು ಮಾಡಬೇಕಾದ ಮೊದಲ ಕೆಲಸ ಏನು ಗೊತ್ತಾ? ನಾಳೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡು. ನಾಳೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ನಾಳೆ ಮಂಗಳಗೌರಿಯನ್ನು ಪ್ರಾರ್ಥನೆ ಮಾಡು. ನಾಳೆಯಿಂದ ಕರೆಕ್ಟಾಗಿ 11 ದಿನ ಪ್ರತಿದಿನ ಬೆಳಿಗ್ಗೆ ಈ ಮಧ್ಯದಲ್ಲಿ, ಅಂದರೆ ನಾಳೆಯಿಂದ ಪ್ರಾರಂಭ ಮಾಡಿದ್ರೆ ಮಧ್ಯದಲ್ಲಿ ಏನು ಡೇಟ್ಸ್ ಬರಲ್ವಲ್ಲ ನಿಂದು? ಹೌದು ಗುರುಜಿ. ಡೇಟ್ ಇದೆಯಾ ಗುರುಜಿ? ಇದೆ. ಒಂದು ಕೆಲಸ ಮಾಡು, ಡೇಟ್ ಆದಮೇಲೆ, ನಿನ್ನ ಮಂತ್ಲಿ ಡೇಟ್ ಆದಮೇಲೆ 11 ದಿನ ಡೈಲಿ ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲಿ ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡು. ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ಮೇಲೆ ಸೀದಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಾ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಒಂದು ಕೆಂಪು ವಸ್ತ್ರ, ಅದರಲ್ಲಿ 2 ಇಡಿಯಷ್ಟು ತೊಗರಿಬೇಳೆ, ಕೆಂಪು ವಸ್ತ್ರ ತೊಗರಿಬೇಳೆನ ಗಂಟು ಕಟ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲೊಂದು ಸಂಕಲ್ಪ ಮಾಡಿಸಿ ಆ ಗಂಟನ್ನು ಅಲ್ಲಿ ಕೊಟ್ಬಿಡು. ಇದನ್ನು 11 ದಿವಸ ಆದಮೇಲೆ 12ನೇ ದಿವಸ ಅಪ್ಪ ಅಮ್ಮನ ಜೊತೆ ಮಾಡಿಕೊಂಡು ನೀನು ಹತ್ತಿರದಲ್ಲಿರ್ತಕ್ಕಂಥ ಘಾಟಿ ಕ್ಷೇತ್ರಕ್ಕೆ ಹೋಗಿ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡು. ಇದನ್ನ ನೀನು ಮಾಡಿಕೊಂಡು ಬಂದರೆ ಆಗ ನಿನ್ನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಆದರೆ ಯಾರೋ ಹೇಳಿದ್ರಲ್ಲ, 2ನೇ ಮದುವೆ ಆಗುತ್ತೆ, 2 ಮದುವೆ ಆಗುತ್ತೆ, ಅದೆಲ್ಲ ಮೊದಲಿನ ತೊಂದರೆ ಆಗುತ್ತೆ. ಅದು ಯಾವುದೂ ನಿನಗಾಗಲ್ಲ. ನೀನು ಚೆನ್ನಾಗಿರ್ತೀಯ, ಹ್ಯಾಪಿಯಾಗಿರ್ತೀಯ, ಒಳ್ಳೆ ಕುಟುಂಬಕ್ಕೆ ಸೇರ್ತೀಯ. ಇದೆಲ್ಲ ಯಾವುದೂ ನಂಬಕ್ಕೆ ಹೋಗಬೇಡ, ಧೈರ್ಯವಾಗಿರು. ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡು. ಆದಷ್ಟು ಬೇಗ ಮಂಗಳ ಕಾರ್ಯಕ್ಕೋಸ್ಕರ, ಅಂದರೆ ನಿನ್ನ ವಿವಾಹಕ್ಕೋಸ್ಕರ ನಾನು ಹೇಳಿರುವಂಥ ಚುಟುಕಾದಂಥ ಈ ತಂತ್ರಸಾರವನ್ನು ಮಾಡ್ಕೋ. ಲಕ್ಷ್ಮೀ ಬೋವರಹ ಸ್ವಾಮಿನ ಪ್ರಾರ್ಥನೆ ಮಾಡು, ಆಯ್ತಮ್ಮ? ಆಮೇಲೆ ಬಂದಂಥ ವರಗಳಿಗೆ ನೀನು ಹೆಸರಿಡಬೇಡ. ಮತ್ತೆ ಆದಷ್ಟು ಬೇಗ ಈ ಅನುಷ್ಠಾನ ಆದ ತಕ್ಷಣ ಬರುವಂಥ ವರ ಯಾವುದು ಚೆನ್ನಾಗಿದೆಯೋ ನೋಡಿಕೊಂಡು ಆದಷ್ಟು ಬೇಗ ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿ. 30 ಅಂದರೆ ಇಲ್ಲಿವರೆಗೂ ಕಾದಿದ್ದ ತಪ್ಪು. ಏನು ಸಮಸ್ಯೆ ನಿಮಗೆ? ಏನು ತೊಂದರೆ ಅಮ್ಮ? ಗುರುಜಿ ದೇರಿ ಮತ್ತೆ ಎಲ್ಲ ನೋವು ಬರುತ್ತೆ, ಮತ್ತೆ ಪೀರಿಯಡ್ ಸಮಸ್ಯೆ, ಗಂಟ್ಲು ನೋವು. ಇದೆಲ್ಲ ಒಂದು ಸಮಸ್ಯೆನಮ್ಮ. ಅವೆಲ್ಲ ಸಮಸ್ಯೆಗಳಿಗೆ ಆಗಿಂದಾಗಲೇ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೋಬೇಕು. 24 ಗಂಟೆ ಡಾಕ್ಟರ್ ಮುಂದೆ ನಿಂತ್ಕೊಳ್ಬಾರ್ದು. ಮನೆಯಲ್ಲೇ ಇರ್ತಕ್ಕಂಥ ಒಂದಷ್ಟು ಔಷಧಿಗಳನ್ನು ಮಾಡ್ಕೋಬೇಕು. ಗಂಟ್ಲು ನೋವು ಬಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತಾರಾ, ಅಥವಾ ಹೊಟ್ಟೆ ನೋವು ಬಂತು ಅಂತ ಡಾಕ್ಟರ್ ಹತ್ರ ಹೋಗ್ತಾರಾ? ಪೀರಿಯಡ್ ಸಮಸ್ಯೆ ಬಂದರೆ ಅದಕ್ಕೆ ಪರಿಹರಿಸ್ಕೊಳ್ಳೋದಕ್ಕೆ ಅಮ್ಮನಿಂದನೋ ಅಜ್ಜಿಯಿಂದನೋ ಉಪಾಯ ತಿಳ್ಕೊಳ್ಬೇಕು. ಅದನ್ನು ಬರೋದಿಲ್ಲ, ಅದು ದೊಡ್ಡ ಕಷ್ಟ ನಮ್ಮ. ಅದು ಪೀರಿಯಡ್ ಆಗುತ್ತೆ 4 ದಿವಸ ಮುಂಚೆ ಇನ್ನೇನು ಬರುತ್ತೆ ಡೇಟ್ಸು ಅಂದಾಗ ಒಂದಿಷ್ಟು ಎಳ್ಳು ಬೆಲ್ಲವನ್ನು ಕುಟ್ಟಿ ಬೆಳಗ್ಗೆ ಸಾಯಂಕಾಲ ಒಂದು ಸಣ್ಣ ಸಣ್ಣ ಉಂಡೆಗಳು ತೊಗೊಳ್ಬೇಕು. ಆಹಾರದಲ್ಲಿ ಏನೇ ಮಾಡಿದ್ರು ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಮ ದೇಹವನ್ನು ಸರಿಪಡಿಸ್ಕೋಬೇಕು. ಎಲ್ಲಕ್ಕೂ ಹೋಗಿ ಟ್ಯಾಬ್ಲೆಟು, ಇಂಜೆಕ್ಷನ್ನು, ಮಾತ್ರೆ ಅಂತ ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರ್ ತಲೆನೋವು ಬರಲ್ವಾ? ಆಮೇಲೆ ಅವರು ಮಾತ್ರೆ ಕೊಡೋರು ಯಾರು? ಅದರಿಂದ ಸ್ವಲ್ಪ ಯೋಚನೆ ಮಾಡಮ್ಮ. ಫಸ್ಟು ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಮಸ್ಯೆ ಅಂದ್ಕೊಳ್ಬಾರ್ದು. ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ನಾವೇ ಬುದ್ಧಿವಂತರಾಗಬೇಕು. ಏನಾದರೂ ಅದಕ್ಕೆ ಹೇಳೋದು, ಮನೇಲಿ ಹಿರಿಯರಿದ್ದಾಗ ಹಿರಿಯರ ಹತ್ರ ಕೂತ್ಕೊಳ್ಬೇಕು. ನನ್ನ ಈ ಥರ ಪ್ರಾಬ್ಲಮ್ಸ್, ಸಾಮಾನ್ಯಕ್ಕೆ ಹೆಣ್ಣು ಮಕ್ಕಳ ಸಮಸ್ಯೆ ಏನು? ಡೇಟ್ ಪ್ರಾಬ್ಲಮ್ ಬರುತ್ತೆ. ಮಂತ್ಲಿ ಡೇಟ್ಸು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಥವಾ ಹಿಂದಕ್ಕೆ ಬರುತ್ತೆ, ಆಗದೇ ಇರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಚುಟುಕು ಪ್ರಯೋಗಗಳು ಬೇಕಾದಷ್ಟಿದೆ.
ಅಂಥದ್ದನ್ನು ಉಪಯೋಗಿಸ್ಕೊಂಡು ಸರಿಪಡಿಸ್ಕೋಬೇಕು. ಎಲ್ಲದಕ್ಕೂ ಔಷಧಿ ಹೋಗ್ತಾ ಇದ್ದರೆ ಕಿಡ್ನಿ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಅದರಲ್ಲೂ ನಿನ್ನ ಸ್ವರತರಂಗ ಚೆನ್ನಾಗಿದೆ, ಸದ್ಯದಲ್ಲೇ ಒಂದು ಒಳ್ಳೆ ದಿನಗಳು ಬರುತ್ತೆ. ನಾನು ಹೇಳಿರುವಂಥ ತಂತ್ರಸಾರವನ್ನು ಮಾಡ್ಕೋ, ಅನುಕೂಲ ಆಗಲಿ ತಾಯಿ, ಒಳ್ಳೆಯದಾಗಲಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಇವತ್ತಿನ ದಿವಸ ಮಹತ್ತರವಾಗಿರ್ತಕ್ಕಂಥದ್ದು. ಮನಸ್ಸಲ್ಲಿ ಇಲ್ಲದಂತಹ ದ್ವಂದ್ವ ಚಿಂತನೆಗಳಿದೆ, ಮನಸ್ಸಲ್ಲಿ ಬೇರೆ ಬೇರೆ ಥರ ಆಲೋಚನೆಗಳಿದೆ. ಯಾವುದೇ ಕೆಲಸ ಆದರೂ ಸಹಿತ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂತಹದರ ಒಂದಷ್ಟು ಅಪನಂಬಿಕೆಗಳು ಮನಸ್ಸಲ್ಲಿದೆ. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ, ನಿಮ್ಮ ವೃತ್ತಿ ಧರ್ಮದಲ್ಲೊಂದು ಅಭಿವೃದ್ಧಿ, ಅಥವಾ ಯಾವುದೇ ಒಂದು ಸ್ಥಾನದಲ್ಲಿ ನಿಂತು ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಅದು ಪರಿಪಕ್ವತೆಯಿಂದ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ, ಸಂಶಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ, ಅಂದರೆ ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಲ್ಲ. 1 ಗಂಟೆ ಆದ ನಂತರ ಒಂದಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಆದರೆ ಇವತ್ತು ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಆರೋಗ್ಯವನ್ನು ಸುಧಾರಿಸ್ಕೋಬೇಕು. ಹಾಗೆ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳನ್ನು, ವ್ಯಾಪಾರ ವ್ಯವಹಾರವನ್ನು ಸರಿಯಾದ ಕ್ರಮದಲ್ಲಿ ಆಚರಿಸಬೇಕು. ಇವತ್ತು ಫಲಾಫಲಗಳಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಅದಕ್ಕಾಗಿ ಸಾಂಬ ಸದಾಶಿವನ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಉಪ್ಪು ಮತ್ತು ಮೊಸರನ್ನು ಕೊಟ್ಟರೊಂದು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳನ್ನು ಆಗಿಂದಾಗಲೇ ಪರಿಹರಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಾ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯಿಂದಲೂ ಸ್ವಲ್ಪ ಋಣಮುಕ್ತರಾಗ್ತೀರಿ. ಹಾಗೆ ಇವತ್ತಿನ ದಿವಸ ಕೊಡೋದಾಗಲಿ ತೆಗೆದುಕೊಳ್ಳೋದಾಗಲಿ ಎಂದರೆ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಇವತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ಅಲ್ಲ, ಭಾಳಷ್ಟು ಎಚ್ಚರಿಕೆಯಿಂದಿರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಯಾರೊಂದಿಗೆ ಏನು ವ್ಯವಹಾರ ಮಾತಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯ ಮಾತಾಡಬೇಕಾದ್ರೂ ನೀವೊಬ್ಬರೇ ಮುಂದೆ ನಡೆದಿರಾ, ಜೊತೆಲೊಬ್ಬರ ಸಹಾಯ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಎಲ್ಲವೂ ಲಾಭವೇ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ತೀರಿ, ಶಾಂತಿ ಸಮಾಧಾನವಾಗಿರ್ತೀರಿ, ವ್ಯಾಪಾರ ವ್ಯವಹಾರದ ಕಡೆ ಲಾಭವಾಗಿ ಗಮನ ಕೊಡ್ತೀರಿ. ಅದರ ವೃತ್ತಿಯಲ್ಲಿ ಏನು ಕೆಲಸ ಮಾಡಬೇಕಾದರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಎಲ್ಲವನ್ನೂ ಒಳಿತಾಗೆ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡ್ತಿರುತ್ತೆ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯನ್ನಾಗಲಿ, ಶಕ್ತಿ ದೇವತೆಯನ್ನಾಗಲಿ ಅಥವಾ ಗ್ರಾಮ ದೇವತೆಯನ್ನಾಗಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಸುಮಂಗಲೆಯರಿಗಾಗಲಿ ಅಥವಾ ಸಣ್ಣ ಮಕ್ಕಳಿಗಾಗಲಿ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ ನಡೀತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಅಂತ ಅಂದ್ಕೊಳ್ತೀರಿ. ಪ್ರಸ್ತುತ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡ್ತಿರುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟೇ ಎಲ್ಲ ಕೆಲಸ ಆಗುತ್ತೆ ಅಂತಲ್ಲ, ಆದರೆ ಪ್ರಾರಂಭಿಕ ಹಂತದಲ್ಲಿ ಏನು ತೊಂದರೆ ತಾಪತ್ರ ಇದ್ದರೂ ಅದಕ್ಕೊಂದು ಪರಿಹಾರವನ್ನಂತೂ ಆಗಿಂದಾಗಲೇ ಹುಡುಕೊಳ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವರು ಒಂದೆರಡು ವಿಳೆದೆಲೆ, ಒಂದೆರಡು ಅಡಿಕೆ, ಜೊತೆಗೆ ಏನಾದರೂ ಒಂಚೂರು ಹಣ್ಣು ಸಕ್ಕರೆನೋ ಏನಾದರೂ ಒಂಚೂರು ತೆಗೆದುಕೊಂಡು ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡಿ ಬರೋದ್ರಿಂದ ಮತ್ತಷ್ಟು ಪೂರ್ಣ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಒಂದಷ್ಟು ಚಂಚಲತೆ ಇರುತ್ತೆ, ಭಯದ ವಾತಾವರಣವೂ ಇರುತ್ತೆ. ವ್ಯತ್ಯಾಸಗಳೆಂಬತಕ್ಕಂಥದ್ದು ಆಗಿಂದಾಗಲೇ ಅಲ್ಲಿಂದಲೇ ನಡೆಯೋದ್ರಿಂದ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕಪ್ಪ ಎಂಬತಕ್ಕಂಥದ್ರ ಅರಿವಿಲ್ಲದಂಥ ರೀತಿಯಲ್ಲಿ ಇರುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು ಅಥವಾ ದುರ್ಗಾಪರಮೇಶ್ವರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಹಣ್ಣು ಹಂಪಲು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಜವಾಬ್ದಾರಿ ತೆಗೆದುಕೊಂಡ್ರೆ ಸಾಧ್ಯವಾದಷ್ಟು ತಗೊಂಡಂಥ ಜವಾಬ್ದಾರಿತ್ವಂಥ ಕಾಯಕವನ್ನು ಅದು ಪೂರ್ತಿ ಮುಗಿಯೋ ತನಕ ಅದನ್ನು ಬಿಟ್ಟು ಕದಲಬಾರದು. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು. ಸಾಧ್ಯವಾದಷ್ಟು ಧರ್ಮ ಸಂಸ್ಕೃತಿಯಂತೆ ನೀವು ನಡೀಬೇಕು. ಯಾರು ಧರ್ಮ ಮಾರ್ಗದಲ್ಲಿರ್ತಾರೆ ಅವರು ಯಾವತ್ತೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಆದರೆ ಇವತ್ತು ಮಾತ್ರ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ ಬಹಳ ಎಚ್ಚರಿಕೆ ಬೇಕು. ಈ ಸಮಯ ಅಷ್ಟು ಸಮಂಜಸಕರವಾದ್ದಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗ್ಬೋದು, ಅಥವಾ ಆ ಸಮಯ ಬಿಟ್ಟು ಬೇರೊಂದು ಸಮಯಕ್ಕಾದರೂ ಈ ಸಮಯದಲ್ಲಿ ಮಾಡಿರೋ ಕೆಲಸ ಅಲ್ಲಿ ಅಚಾತುರ್ಯಗಳಾಗ್ಬೋದು. ಅದರಿಂದ ಭಾಳ ಜೋಪಾನ, ಎಚ್ಚರಿಕೆಯಿಂದಿರಿ. ಆದರೆ ಮನೆಯಿಂದ ಆಚೆ ಹೊರಡುವಾಗ ಮಾತ್ರ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಅನುಗ್ರಹದಿಂದ ನೀವು ಆಚೆ ಹೊರಟ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ನಾವು ಸ್ವಾಮಿ ಚೆನ್ನಾಗಿದ್ದೀವಿ. ಏನ್ ಸಮಸ್ಯೆ ನಾವು ಬಹಳ ಕಷ್ಟದಾಗಿದ್ದೀವಿ ಗುರುಜಿ. ನಮಗೆ ಎಷ್ಟು ವರ್ಷ ಇದೆ ಸ್ವಾಮಿ, ಇವತ್ತು ಅದೃಷ್ಟ ಸಿಕ್ಕಿದೆ. ಒಳ್ಳೆದಾಗ್ಲಿ ತಾಯಿ. ಶುಭ ಶ್ರಾವಣ ಮಾಸದ ಸೋಮವಾರ ತಾವು ಕರೆ ಸಿಕ್ಕಿದೆ. ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಚಿತ್ರದುರ್ಗದಿಂದ. ಚಿತ್ರದುರ್ಗದಿಂದ. ಅಮ್ಮ, ತಮ್ಮ ಹೆಸರು? ಮಹಾಲಿಂಗಮ್ಮ. ಮಹಾಲಿಂಗಮ್ಮ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಬಗ್ಗೆ ಕೇಳ್ಬೇಕಾಗಿತ್ತು ಸ್ವಾಮಿ. ನಾವು ಬಹಳ ಗುರುಜಿ ಬಹಳ. ಹೌದು ತಾಯಿ, ನನಗೆ ಅರ್ಥ ಆಗುತ್ತೆ. ನೋವು ಮಾಡ್ಕೊಳ್ಬೇಡಿ, ನೊಂದ್ಕೊಳ್ಬೇಡಿ. ಗುರೂಜಿಯವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ದು ಏನೇ ಸಮಸ್ಯೆಗಳಿದ್ರು ಕೂಡ ಅವ್ರ ಜೊತೆ ಹಂಚ್ಕೊಳ್ಳಿ, ಮಾತಾಡಿ. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ನಿಮಗೆ ಸಿಕ್ಕೇ ಸಿಗತ್ತಮ್ಮ. ಒಳ್ಳೇದಾಗ್ಲಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿಗೂ ನಮಸ್ಕಾರ ಗುರುಜಿ ನಿಮ್ಗೆ. ಇವತ್ತು ನಮ್ಗೆ ನಿಮ್ ಸರ ಸಿಕ್ಕಿದ್ದು ಬಹಳ ಅದೃಷ್ಟ ನಮ್ಗೆ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಸ್ವಾಮಿ, ನಮಗೆ ಮನೆಯದೊಂದು ಮನೆ ಕಟ್ಸಿದ್ವಿ. ಮನೆ ಮಾರಾಟ ಮಾಡ್ಬೇಕು ಅಂದ್ರೆ ನಮ್ ರೇಟ್ಗೆ ಹೋಗ್ತಾ ಇಲ್ಲ. ತುಂಬಾ ಕಷ್ಟ ಆಗಿದೀವಿ. ನಮ್ ರೇಟಿಗೆ ಬರ್ತಾ ಇಲ್ಲ, ಅವ್ರ ರೇಟಿಗೆ ನಮ್ಗೆ ಆಗ್ತಾ ಇಲ್ಲ. ಅವ್ರ ರೇಟಿಗೆ ಕೊಟ್ರೆ ನಮ್ ಜೀವನ ನಡೆಯಲ್ಲ, ನಮ್ದೇನು ತೀರ್ತಾ ಇಲ್ಲ. ನಮ್ ರೇಟಿಗೆ ಬರ್ತಾ ಇಲ್ಲ. ತುಂಬಾ ಕಷ್ಟ ಆಗಿದೀವಿ. ಮಗ ಒಂದ್ ಕಡೆಗೆ, ನಾನೊಂದ್ ಕಡೆಗೆ. ನನ್ ಮಗಳದು ಒಬ್ಬಳದೇ ಕಷ್ಟ. ಯಾವ್ದೇ ಕೆಲ್ಸ ನಾನ್ ಮಾಡಕ್ ಹೋದ್ರು ನನ್ನಿಂದ ಯಾವ ಕೆಲ್ಸಾನು ಆಗಲ್ಲ. ಯಾರ್ಯಾರ ಏನಾದ್ರು ಒಳ್ಳೇದೇ ಮಾಡಿದ್ರು ನಾವು ಕೆಟ್ಟದ್ ಬಯಸಲ್ಲ. ಆದ್ರೆ ನಮ್ಮನ್ನ ತಿರಸ್ಕಾರವಾಗಿ ಕಾಣ್ತಾರೆ ಜನ. ಇಂತ ಎಲ್ಲ ಪರಿಸ್ಥಿತಿ ಇದೆ ಸ್ವಾಮಿ ನಂದು. ಮಗನಿಗೆ ಗಾಡಿ ಕೊಡ್ಸಿದೀನಿ, ಅವನ್ ಅದ್ರಾಗ ಜೀವನ. ನಾವ್ ಹೇಳ್ದಂಗ್ ಕೇಳಲ್ಲ. ತುಂಬಾ ಕಷ್ಟ ಸ್ವಾಮಿ ನನಗೆ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಸಮಸ್ಯೆ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಆದರೆ ಬಂದ ಸಮಸ್ಯೆ ಜೀವನ ಪೂರ್ತಿ ಇರ್ತಕ್ಕಂಥದ್ದಲ್ಲ. ಆಮೇಲೆ ಈ ಸಮಯದಲ್ಲಿ ನಮಗೆ ಕಷ್ಟ ಇದ್ದಾಗ, ಕಷ್ಟ ಇದೆ ಅಂತಕ್ಕಂಥದ್ದು ಮನಸ್ಸು, ಆ ಮನಸ್ಸಿನ ಸ್ಥಿತಿ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ, ನಮ್ಮ ಸುತ್ತಮುತ್ತ ಓಡಾಡ್ತಕ್ಕಂಥವ್ರೆಲ್ಲ ನಮ್ಮ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ತಿದ್ದಾರೇನೋ, ಅಥವಾ ನಮ್ಮನ್ನೇನೋ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೇನೋ, ಅಥವಾ ನಮ್ಮನ್ನು ದೂರ ಮಾಡ್ತಿದ್ದಾರೇನೋ ಅಂತಕ್ಕಂಥದ್ರ ಮನಸ್ಸು ನಮಗೆ ಬಂದ್ಬಿಡುತ್ತೆ. ಅವ್ರು ನಮ್ಮನ್ನು ದೂರ ಮಾಡಬೇಕಾದಿಲ್ಲ, ನಮ್ಮ ಮನಸ್ಸಲ್ಲಿ ಆ ಥರ ದೂರ ಸಂಕಲ್ಪ ಆಗಿಬಿಡುತ್ತೆ. ಅದರಿಂದ ನಾನೊಂದು ಮಾತು ಹೇಳ್ತೇನೆ, ನಿನ್ನ ಸ್ವರತರಂಗ ಪ್ರಕಾರ ನಿನಗಿರುವಂಥ ಈ ಸಮಸ್ಯೆಗಳು, ಈ ಕಷ್ಟಗಳೆಲ್ಲವೂ ಇನ್ನೂ 4 ತಿಂಗಳು ಇದನ್ನು ಬಿಟ್ಟು ಹೋಗೋದಲ್ಲ. ಇನ್ನು ಮುಂದಿನ 4 ತಿಂಗಳು ಸ್ವಲ್ಪ ಕಷ್ಟನೇ ಇರುತ್ತೆ. ಹಾಗಂತ 6ಕ್ಕೆ 3 ಕೊಟ್ಬಿಟ್ಟು ಮನೇನ ಮಾರೋವಂಥದ್ದು ಬೇಡ. ಇರ್ತಕ್ಕಂಥ ಜಾಗನ ಮಾರಬೇಕಾದ್ರೂ ಅದಕ್ಕೆ ಅದರದೇ ಆದಂಥ ಮೌಲ್ಯ ಬರುತ್ತೆ. ಕರೆಕ್ಟಾಗಿ ಇನ್ನು 1 ತಿಂಗಳು 12 ದಿವಸ ನೀನು ಕಾಯಿ. ಇನ್ನು 1 ತಿಂಗಳು 12 ದಿವಸದಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ನೀನು ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕಾಗಿ ನೀನು ಮಾಡಬೇಕಾದ್ದು 4 ಬುಧವಾರ ಹಸಿರು ಬಟ್ಟೆನಲ್ಲಿ ಒಂದಿಷ್ಟು ಹೆಸರು ಕಾಳನ್ನು ಗಂಟು ಕಟ್ಟಿಬಿಟ್ಟು ಲಕ್ಷ್ಮೀ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡು. ಭೂವರಹ ದೇವರನ್ನ ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಆಗಿ ಅದಕ್ಕೆ ಸೂಕ್ತವಾದಂಥ ಮೌಲ್ಯ ಬಂದು ಒಳ್ಳೆ ಬೆಲೆನೂ ಬರುತ್ತೆ, ನಿನ್ನ ಕಷ್ಟನೂ ತೀರುತ್ತೆ. ಭೂವರಹ ಸ್ವಾಮಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡು. ಭಗವಂತ, ಆದಷ್ಟು ಬೇಗ ನನ್ನ ಕಷ್ಟ ದೂರ ಮಾಡಿ ಭೂಮಿ ನನಗೆ ಅನುಕೂಲವಾಗುವಂಗೆ ಮಾಡಿಕೊಡಪ್ಪ ಅಂತ ಭಗವಂತನ ಪ್ರಾರ್ಥನೆ ಮಾಡು. ನನ್ನ ಕಷ್ಟವನ್ನು, ನಮ್ಮ ಕಷ್ಟಗಳು ಬಂದಾಗ ನಾವು 100 ಜನದ ಹೇಳಿಕೊಂಡ್ರು ಕಷ್ಟ ಪರಿಹಾರ ಆಗಲ್ಲ. ಕಷ್ಟ ಪರಿಹಾರ ಮಾಡೋನು ಮೇಲೊಬ್ಬ ಇದ್ದಾನೆ, ಆತ ನಮ್ಮನ್ನು ಕರುಣಿಸಬೇಕು. ಹಾಗೆ ನಾವು ಆ ಸನ್ನಿವೇಶಕ್ಕೆ ಆತನ ಕೇಳ್ಕೋಬೇಕು, ಭಗವಂತ ನನಗೆ ಅನುಕೂಲ ಮಾಡಪ್ಪ ಅಂತ. ಯಾರೋ ಒಂದಿಷ್ಟು ಸಹಾಯ ಮಾಡ್ತಾರೆ ಅಂದರೆ ನೀನು ಫೋಟೋ ಕೊಡಪ್ಪ, ಮನೇಲಿ ಪೂಜೆ ಮಾಡ್ತೀವಿ ಅಂತೀವಿ. ಹಾಗಂತ ನಮ್ಮ ಜೀವನದಲ್ಲೇ ಒಂದು ಬೆಳಕನ್ನು ಕೊಡ್ತಕ್ಕಂಥ ಭಗವಂತನ ನಾವು ಮರೆತು ಬಿಡ್ತೀವಿ. ಆದರೆ ನಿನ್ನ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಇನ್ನೊಂದು 4 ತಿಂಗಳು ಹೀಗೆ ಇರುತ್ತೆ. ಆದರೆ ಈ 1.5 ತಿಂಗಳಲ್ಲಂತೂ ತುಂಬ ಬದಲಾವಣೆ ಆಗುತ್ತೆ. ತಾಯಿ ನಿನ್ನ ಜೊತೆಲಿದ್ದಾಳೆ. ಲಕ್ಷ್ಮೀ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡು. ನಿನಗೆ ಒಳ್ಳೇದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಆದಷ್ಟು ಬೇಗ ನಿನ್ನ ಸಮಸ್ಯೆ ದೂರ ಆಗಿ ನೀನು ನಗ್ನಗ್ತಾ ಇರೋಂಗಾಗಲಿ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಸತತವಾಗಿ, ನಿರ್ಘಳವಾಗಿ, ನಿರಂತರವಾಗಿ ಸಾಕಷ್ಟು ಕಡೆ ನಡೀತಾನೆ ಇರುತ್ತೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾನೆ ಇರುತ್ತೆ. ಈ ಒಂದು ಮಹರ್ಷಿ ಧರ್ಮಯಾತ್ರೆ ಅಂತೂ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಇನ್ನು ಇದೇ ಧರ್ಮಯಾತ್ರೆಯಲ್ಲಿ ಇದೇ ಬರ್ತಕ್ಕಂಥ ಸೆಪ್ಟೆಂಬರ್ 11ರಿಂದ 21ರವರೆಗೆ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಲೋಕ ಕಲ್ಯಾಣಾರ್ಥವಾಗಿ 700 ವರ್ಷಗಳ ಬಳಿಕ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರ ಯಾಗವನ್ನು ಏರ್ಪಡಿಸಲಾಗಿದೆ. ಅದನ್ನು ಕೂಡ ಅರಮನೆ ಮೈದಾನ, ತ್ರಿಪುರವಾಸಿನಿ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕಾಗಿ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಶಿವರುದ್ರಪ್ಪನವರು ಯಾವುದೇ ಕಾಯಕವನ್ನು ಮಾಡಿದ್ರು, ಯಾವುದೇ ಧರ್ಮದ ಆಲೋಚನೆ ಮಾಡಿದ್ರು, ಯಾವುದೇ ಯಜ್ಞ ಯಾಗಾದಿಗಳು ಮಾಡಿದ್ರು ಅದರ ಪೂರ್ವಭಾವಿಯಾಗಿ
ಸಾಕಷ್ಟು ಜನ ಯತಿಗಳನ್ನು, ಗುರುಗಳನ್ನು, ಸಾಧು ಸಂತರನ್ನು ಆಹ್ವಾನಿಸುವಂಥದ್ದು ಅವ್ರು ಮೊದಲಿಂದ ಬೆಳೆಸ್ಕೊಂಬಂದಿರೋ ಪದ್ಧತಿ. ಹಾಗಾಗಿ ಇವರು ನನಗೆ ಸನ್ಮಾನ ಮಾಡೋಕ್ಕಿಂತ ನಾನೇ ಅವರು ಸನ್ಮಾನ ಮಾಡಬೇಕಾಗಿತ್ತು ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಇರಲಿ, ತಾವು ಶಾಲು ಕೊಡಿ ಶಿವರುದ್ರಪ್ಪ ಅವರು. ನಾನು ಮೈಕ್ ಕೊಟ್ಬಿಡ್ತೇನೆ. ಹಾಂ, ಮಾತಾಡಿ ಗುರುಗಳೇ. ಸೆಪ್ಟೆಂಬರ್ 11ರಿಂದ 21ರವರೆಗೆ ಏನು ತ್ರಿಪುರವಾಸಿನಿ ಅರಮನೆ ಮೈದಾನ ತ್ರಿಪುರವಾಸಿನಿಯಲ್ಲಿ ನಡೀತಕ್ಕಂತಹ ಮಹಾ ಕುಬೇರ ಯಾಗಕ್ಕೆ ನೀವು ಬಂದು ನಮಗೆ ಆಶೀರ್ವಾದ ಮಾಡಬೇಕು. ಜೊತೆಗೆ ಅಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳಿಗೂ ಸಹ ನಿಮ್ಮ ಆಶೀರ್ವಾದ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ನಿಮ್ಮನ್ನು ಆಹ್ವಾನ ಮಾಡ್ತಾಯಿದ್ದೀವಿ. ದಯವಿಟ್ಟು ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಗುರುಗಳೇ. ತುಂಬ ಸಂತೋಷ. ಆಮೇಲೆ ಒಂದು ನಮ್ಮ ಸಂಬಂಧ ಹೇಗಿದೆ ಅಂದರೆ, ನಾನು ಆಗಲೇ ಹೇಳಿದೆ, ನೀವೆಲ್ಲ ಸಾಧು ಸಂತರನ್ನು, ಗುರುಗಳನ್ನು ಸನ್ಮಾನಿಸ್ತಿರ್ತೀರಿ, ಕರ್ಕೊಳ್ತಿದ್ದೀರಿ, ಮಾತಾಡಿಸ್ತೀರಿ ಅಂತ. ಆದರೆ ನನಗೆ ಶಾಲು ನೀವು ಉಲ್ಟಾ ಹಾಕಿದ್ರಲ್ಲ, ಉಲ್ಟಾ ಹಾಕಿದ್ರ ಉದ್ದೇಶ ಏನಿರುತ್ತೆ ಅಂದರೆ, ಇಂಥ ಶಾಲು ಪುನಃ ಇನ್ನೊಂದು ತಂದು ಹಾಕ್ತೀವಿ ಅಂತ. ಸಾಮಾನ್ಯ ಉಲ್ಟಾ ಬಟ್ಟೆ ಹಾಕ್ಕೊಂಡ್ರೆ ಇನ್ನೊಂದು ಹೊಸ ಬಟ್ಟೆ ಬರುತ್ತೆ ಅಂತ. ಹಾಗೆ ಇಂಥದ್ದು ಇನ್ನಷ್ಟು ನಿರಂತರವಾಗಿ ನಡೀತಾನೆ ಇರಲಿ. ಹಾಗೆ ಬಂದಾಗೆಲ್ಲ ಉಲ್ಟಾನೇ ಹಾಕಬೇಡಿ. ಇರಲಿ, ನೀವು ಉಲ್ಟಾ ಬಟ್ಟೆ ಅಂತ ಹೇಳಿದ್ರಲ್ಲ, ಅದು ಆಕಸ್ಮಿಕವಾಗಿ ಹಾಕೊಂಡ್ರೆ ಮಾತ್ರ ಬರುತ್ತಲ್ವಾ? ಅಲ್ಲ, ಅದಕ್ಕೆ ಈಗ ಹಂಗೆ ಬಂದಿದೆ ಪಾಪ ಅವರಿಗೆ. ಅದಕ್ಕೆ ಈ ಯಾಗ, ಕುಬೇರ ಲಕ್ಷ್ಮಿಯ ಈ ಮಹಾಯಜ್ಞ ಸಂಪೂರ್ಣವಾಗಿ ವಿಶೇಷವಾದಂಥ ರೀತಿ ಸಂಪನ್ನ ಆಗಬೇಕು. ಯಾವ ಉದ್ದೇಶವನ್ನಿಟ್ಕೊಂಡು 700 ವರ್ಷಗಳ ಬಳಿಕ ಈ ಯಾಗವನ್ನು ತಾವು ಮಾಡ್ತಾ ಇದ್ದೀರೋ, ಯಾಗದ ಜವಾಬ್ದಾರಿಯನ್ನು ಹೊತ್ತಿದ್ದೀರೋ, ನಿಮ್ಮ ಮನೋಕಾಮನೆ ಜೊತೆಗೆ ರಾಜ್ಯದ, ದೇಶದ ಸರ್ವರಿಗೂ ಸಹಿತ ಹಿತವಾಗಿ, ಸರ್ವರಿಗೂ ಅನುಕೂಲವಾಗಿ ಈ ಮಹಾಯಜ್ಞಕ್ಕೆ ಪಾಲ್ಗೊಳ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಕುಬೇರ ಮಹಾಲಕ್ಷ್ಮಿ ಅನುಗ್ರಹ ಆಗಲಿ, ಅವರ ಸಿರಿ ಸಂಪತ್ತು ವೃದ್ಧಿಯಾಗಲಿ, ರಾಜ್ಯದ, ದೇಶದ ಸುಭಿಕ್ಷತನ ಮತ್ತಷ್ಟು ಅಭಿವೃದ್ಧಿ ಆಗಲಿ. ಹಾಗೆ ಈ ಯಾಗದ ವಿಶೇಷತೆ ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದು. ಇದು ಸಾರ್ವತ್ರಿಕವಾಗಿ ಎಲ್ಲರೂ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ಎಲ್ಲರೂ ಈಸಿಯಾಗಿ ಯಾಗವನ್ನು ಮಾಡಲಿಕ್ಕೆ ಆಗಲ್ಲ. ಯಾಗದ ಪೂರ್ವಭಾವಿಯಾಗಿ ಅದರ ತಯಾರಿನೇ ಬಹಳ ಕಷ್ಟ. ಜೊತೆಗೆ ಆ ಯಾಗ ಮಾಡಬೇಕಾದ್ರೆ ಅದಕ್ಕಿರ್ತಕ್ಕಂಥ ಕೆಲವು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಏನು ಉತ್ತರವನ್ನು ಕೊಡುತ್ತೆ, ಯಾವ ಕ್ರಮವನ್ನು ಹೇಳುತ್ತೆ, ಆ ಕ್ರಮವನ್ನೇ ಮಾಡಬೇಕು. ಯಾಕೆಂದರೆ ಕುಬೇರ ಸಾಮಾನ್ಯನಲ್ಲ. ತಿರುಮಲ ತಿರುಪತಿ ಶ್ರೀನಿವಾಸನಿಗೆ ಬೇಕಾದಷ್ಟು ಆಸ್ತಿ ಅಂತಸ್ತನ್ನು ಆತನ ಆ ಸಮಯದಲ್ಲಿ ಕೊಟ್ಟಂಥವನು. ಅಂದರೆ ಎಲ್ಲರ ಕಷ್ಟವನ್ನು ದೂರ ಮಾಡುವಂಥವನು ಕುಬೇರ. ಒಳ್ಳೆಯದಾಗಲಿ. ಬನ್ನಿ, ಈ ಯಾಗ ಇನ್ನಷ್ಟು ಸಂಪನ್ನ ಆಗಲಿ. ಭಗವತಿ ರಾಜರಾಜೇಶ್ವರಿ, ಬನ್ನಿ ಬನ್ನಿ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ.